ನಮಸ್ಕಾರ. ಜೀವನವೆಂಬ ಗಣಿತದಲ್ಲಿ ನಾವು ಎಷ್ಟೋ ಉಪಯೋಗಿಸಿದರೂ ಒಂದು ಹಂತದಲ್ಲಿ ಅನಿಶ್ಚಿತತೆಯನ್ನು ಎದುರಿಸಬೇಕಾಗಿ ಬರುತ್ತದೆ. ಅದು ಮಲ್ಲಿಕಲೇ ಆಗಿರ್ಬೋದು, ಅಚ್ಯುತ್ ಅಥವಾ ದರ್ಶನ್ ಇರ್ಬೋದು. ಮಾರ್ಜಿನ್ ಆಫ್ ಎರರ್ನ ಸಾಧ್ಯತೆ ಎಲ್ಲರ ಜೀವನದಲ್ಲೂ ಇರುತ್ತದೆ. ಯಾರು ಈ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡರು ಎನ್ನುವುದೇ ವಿಶೇಷ ಸಂಗತಿ. ಮಲ್ಲಿಕಾ ಈ ವಿಷಯ ತಿಳಿದುಕೊಂಡಳೋ, ಅಥವಾ ದರ್ಶನ್ ಈ ಸತ್ಯ ಅರ್ಥ ಮಾಡಿಕೊಂಡನೋ, ಅಥವಾ ಅಚ್ಯುತ್ ಇತಿಮಿತಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ಬದಿಗೆ ಸರಿಸಿ ಹೊಸ ದಾರಿ ಕಂಡುಕೊಂಡನೋ ಏನೋ. ಚಿಕ್ಕದಾದ ಫ್ಲ್ಯಾಟ್ನ ಸುಸಜ್ಜಿತ ಕೋಣೆಯಲ್ಲಿ ಮಧ್ಯರಾತ್ರಿ 12 ಗಂಟೆ ಹೊತ್ತಿಗೆ ಮಲ್ಲಿಕಾ ಹಾಗೂ ದರ್ಶನ್ ಇಬ್ಬರು ಅಕ್ಕಪಕ್ಕದಲ್ಲಿಯೇ ಮಲಗಿದ್ದರು. 25 ವರ್ಷದ ಮಲ್ಲಿಕಾ ಪಾರದರ್ಶಿ ಗುಲಾಬಿ ವರ್ಣದ ನೈಟ್ ಗೌನ್ನಲ್ಲಿ ಅಪ್ರತಿಮ ಸುಂದರಿಯಂತೆ ಕಾಣಿಸ್ತಿದ್ದಳು. 32 ವರ್ಷದ ದರ್ಶನ್ ನಿದ್ರೆಯಲ್ಲಿಯೂ ಕೂಡ ಅವಳ ಉಪಸ್ಥಿತಿಯನ್ನು ಅನುಭವಿಸುತ್ತಾ ಗೊತ್ತಿಲ್ಲದೆಯೇ ಅವಳನ್ನು ತನ್ನತ್ತ ಸೆಳೆದುಕೊಳ್ಳುತ್ತಿದ್ದಾರೆ. ತೃಪ್ತಿ ಹಾಗೂ ಖುಷಿಯ ಸ್ಪಂದನದಿಂದ ಅವನ ನಿದ್ದೆಗೆ ಅಷ್ಟಿಷ್ಟು ಅಡಚಣೆ ಉಂಟಾಗುತ್ತಿದ್ದರೂ ಮಲ್ಲಿಕಾ ತನ್ನ ಬಳಿ ಗಾಢ ನಿದ್ದೆಯಲ್ಲಿ ಮಲಗಿರುವುದನ್ನು ನೋಡಿ ಖಚಿತತೆಯ ಖುಷಿಯಲ್ಲಿ ಪುನಃ ನಿದ್ರೆಗೆ ಜಾರಿದ. ನೆಮ್ಮದಿಯ ನಿದ್ರೆ ಕಳೆದುಕೊಂಡಿದ್ದ ಕಾರಣದಿಂದಲೇ ಅವನು ಈ ನೆಮ್ಮದಿ ಹುಡುಕಿಕೊಂಡು ಮಂಗಳೂರಿನಿಂದ ಇಡೀ ರಾತ್ರಿ ಎಚ್ಚರದಿಂದಿರುತ್ತಿದ್ದ ಬೊಂಬೈಗೆ ಓಡಿ ಬಂದಿದ್ದ. ಇಲ್ಲದಿದ್ದರೆ ಮಂಗಳೂರಿನಲ್ಲಿ ಚೆನ್ನಾಗಿ ನಡೆಯುತ್ತಿದ್ದ ಪುಟ್ಟ ಹೋಟೆಲ್ ಬಿಟ್ಟು ಅವನೇಕೆ ಬರ್ತಿದ್ದ? ಆ ಹುಡುಗಿಯನ್ನು ನೆನಪಿಸಿಕೊಂಡು ಅವನ ಹೃದಯ ಮುರುಟಿ ಹೋಗುತ್ತದೆ. ನಂಬಿಕೆ, ಪ್ರೀತಿ, ಸಂವೇದನೆ, ಅರ್ಥವಿಲ್ಲದ ಪದಗಳು ಎನ್ನುವುದು ಅವನ ಗಮನಕ್ಕೆ ಬಂದು ಹೋಗುತ್ತದೆ. ದರ್ಶನ್ನ ನಿದ್ರೆ ಏಕೆ ನೆಮ್ಮದಿಯನ್ನು ಕಳೆದುಕೊಂಡಿದೆ? ಕಳೆದುಕೊಂಡ ನೆಮ್ಮದಿ ಮತ್ತೆ ಸಿಗುವುದೇ ಇಲ್ಲವೇನೋ ಎಂಬಂತೆ ಭಾಸವಾಗುತ್ತಿತ್ತು. ಆದರೂ ಅವನು ಹಾಗೆಯೇ ಮಲಗಿದ್ದ. ಅವನು ಕೆಲವು ಗಂಟೆ ಮಾತ್ರ ನಿದ್ರಿಸಿದನೇನು. ಈ ಸಲ ಮತ್ತೆ ಅವನ ಕೈಗಳು ಮಲ್ಲಿಕಲತ್ತ ಚಾಚಿದಾಗ ಅವನು ಬೆಚ್ಚಿ ಒಮ್ಮೆಲೆ ಎದ್ದು ಕುಳಿತ. ತನ್ನ ಪಕ್ಕದಲ್ಲಿ ಮಲ್ಲಿಕಾ ಇರಲಿಲ್ಲ. ಮತ್ತೆ ಎದ್ದು ಹೋಗಿದ್ದಳು ಅವನ ಪ್ರೇಯಸಿ, ಅವನ ಲಿವ್ ಇನ್ ಪಾರ್ಟ್ನರ್ ಮಲ್ಲಿಕಾ. ಸಾಮಾನ್ಯವಾಗಿ ಮಧ್ಯರಾತ್ರಿಯ ಹೊತ್ತಿಗೆ ದರ್ಶನ್ಗೆ ಹೇಳದೆಯೇ ಅವಳ ಹಾಸಿಗೆಯಿಂದ ಎದ್ದು ಹೊರಟು ಹೋಗುತ್ತಿದ್ದಳು. ದರ್ಶನ್ಗೆ ಬಹಳ ಗಾಬರಿಯಾಗುತ್ತಿತ್ತು. ಅವನು ನಿದ್ರೆಯಿಂದ ಎಚ್ಚರಿಕೊಳ್ಳುತ್ತಿದ್ದಂತೆ ಮಲ್ಲಿಕಳನ್ನು ನೋಡಲು ಹೋಗುತ್ತಿದ್ದ. ಇಂಥದೇ ಒಂದು ಮುಂಜಾನೆ ದರ್ಶನ್ಗೆ ನಿಹಾರಿಕಾ ಕೂಡ ಕಂಡು ಬಂದಿರಲಿಲ್ಲ. ಅವಳು ಎಂದೂ ಬರದ ದಾರಿಯಲ್ಲಿ ಹೋಗಿದ್ದಳು. ದರ್ಶನ್ ಗಾಬರಿಗೊಂಡು ಮನೆಯ ಮೂಲೆಯಲ್ಲಿ ಹುಡುಕುತ್ತಾನೆ. ಅವಳು ಡ್ರಾಯಿಂಗ್ ರೂಮ್ ಅಥವಾ ಬಾಲ್ಕನಿಯಲ್ಲಿ ಕುಳಿತು ಫೋನ್ನಲ್ಲಿ ಮಾತನಾಡುತ್ತಿದ್ದಳು. ದರ್ಶನ್ನನ್ನು ನೋಡಿ ಸಿಡಿಮಿಡಿಗೊಳ್ಳುತ್ತಿದ್ದಳು. ದರ್ಶನ್ಗೆ ಹೆದರಿಕೆಯಾಗುತ್ತಿತ್ತು. ತಾನು ಮರೆತು ಬಂದದು ಮತ್ತೆ ಪುನರಾವರ್ತನೆ ಆಗದಿರಲೆಂದು ಅವನು ಬಯಸುತ್ತಿದ್ದ. ಏನು ಮಾಡ್ತಿರುವೆ ಮಲ್ಲಿಕಾ? ಪ್ರತಿದಿನ ಮಧ್ಯರಾತ್ರಿ ಹೀಗೆ ಹಾಸಿಗೆಯಿಂದ ಏಕೆ ಎದ್ದು ಬರ್ತೀಯಾ? ನಾನು ಆಫೀಸ್ ಕೆಲಸ ಮಾಡುತ್ತೇನೆ, ನೀನೇಕೆ ನನ್ನ ಹಿಂಬಾಲಿಸ್ಕೊಂಡು ಬರ್ತೀಯಾ? ಮಧ್ಯರಾತ್ರಿ ನಿನಗೆ ಅಂಥದ್ದೇನು ಅರ್ಜೆಂಟ್ ಕೆಲಸ ಬಂದು ಬಿಡುತ್ತೆ ಎಂದು ದರ್ಶನ್ ಕೇಳಿದಾಗ ಅವಳು ಅವನನ್ನು ತಡೆಯಲು ಪ್ರಯತ್ನಿಸ್ತಿದ್ದಳು. ನೋಡು ದರ್ಶನ್, ನೀನು ನನ್ನ ಮೇಲೆ ಇಷ್ಟೊಂದು ನಿರ್ಬಂಧ ಹೇರಬೇಡ. ನನಗೆ ಬರಬೇಕು ಅನಿಸಿದರೆ ಬರ್ತೀನಿ. ನಾನು ನಿನ್ನ ನಿದ್ದೆಗೇನು ಭಂಗ ಮಾಡುವುದಿಲ್ಲ. ದರ್ಶನ್ ಮೌನವಾದ. ಆದರೆ ಅವನ ಮನಸ್ಸಿನಲ್ಲಿ ನಡೆಯುತ್ತಿದ್ದ ಗೌಜುಗದ್ದಲವನ್ನು ಅವನಷ್ಟೇ ಕೇಳಿಸಿಕೊಳ್ಳುತ್ತಿದ್ದ. ಅವನು ವಿಷಯವನ್ನು ಇನ್ನಷ್ಟು ಹೆಚ್ಚಿಸಲು ಇಚ್ಛಿಸುತ್ತಿರಲಿಲ್ಲ. ಅವನು ಮೂಲತಃ ಶಾಂತಪ್ರಿಯ ವ್ಯಕ್ತಿ. ಅವನ ಅಗ್ರಹಣ ಶಕ್ತಿಯು ತೀವ್ರವಾಗಿತ್ತು. ಅವನು ಮುಂಬರುವ ಅಪಾಯವನ್ನು ಅರಿತುಕೊಳ್ಳುತ್ತಿದ್ದ. ಇದೇ ಕಾರಣದಿಂದ ಅವನು ತಳಮಳದಿಂದಿದ್ದ. ಹಳೆಯ ಅನುಭವಗಳು ಅವನನ್ನು ಕಂಗೆಡಿಸುತ್ತಿದ್ದವು. ಮಲ್ಲಿಕಲ ಹಾಗೂ ದರ್ಶನರ ರಾತ್ರಿಯ ಊಟ ನೇರವಾಗಿ ದರ್ಶನ್ನ ಹೋಟೆಲ್ನಿಂದ ಬರುತ್ತಿತ್ತು. ಮಧ್ಯಾಹ್ನ ಹೊತ್ತು ಇಬ್ಬರು ತಾವು ಕೆಲಸ ಮಾಡುತ್ತಿದ್ದ ಕಡೆಯೇ ಊಟ ಮಾಡುತ್ತಿದ್ದರು. ಬೆಳಿಗ್ಗೆ ಹೊತ್ತು ಇಬ್ಬರು ಸೇರಿಕೊಂಡು ಏನಾದರೂ ತಿಂಡಿ ತಯಾರಿಸಿಕೊಳ್ಳುತ್ತಿದ್ದರು. ಇವತ್ತು ಮತ್ತೆ ಮಲ್ಲಿಕಾ ದರ್ಶನ್ಗೆ ಯಾವುದೇ ಕೆಲಸ ವಹಿಸದೆ ತಾನೇ ಅಡುಗೆ ಮನೆಗೆ ಹೋದಳು. ಯಾರ ಮನಸ್ಸಿನಲ್ಲಿ ಏನಾದರೂ ಬಚ್ಚಿಡುವ ಅನಿವಾರ್ಯತೆ ಇರುತ್ತೋ ಅವರು ಪ್ರಶ್ನೆ ಮಾಡುವವರ ಕಣ್ಣುಗಳ ಮುಂದೆ ಇರಲು ಇಷ್ಟಪಡುವುದಿಲ್ಲ. ದರ್ಶನ್ ಇದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದ. ಹೀಗಾಗಿ ಅವನು ಮಲ್ಲಿಕಳ ವರ್ತನೆಯ ಬಗ್ಗೆ ಮತ್ತಷ್ಟು ಚಿಂತಿತನಾಗಿದ್ದ. ದರ್ಶನ್ಗೆ ಬೊಂಬೈ ಎಕ್ಸ್ಪ್ರೆಸ್ ಹೈವೇ ಸಮೀಪವೇ ಒಂದು ರೆಸ್ಟೋರೆಂಟ್ ಇದೆ. ಅವನ ಹೋಟೆಲ್ನಲ್ಲಿ ಕೆಲವು ಕಾರ್ಮಿಕರು ಕೆಲಸ ಮಾಡ್ತಾರೆ. ಆದರೆ ಅವನಿಗೆ ಸ್ವಂತ ಕೆಲಸ ಮಾಡುವುದರಲ್ಲಿ ನಂಬಿಕೆ ಇದೆ. ತನ್ನ ಸುಖಶಾಂತಿಯನ್ನು ಪಣಕೊಡುವಷ್ಟು ಮಹತ್ವಾಕಾಂಕ್ಷೆಯು ಅವನಾಗಿರಲಿಲ್ಲ. ಇದೇ ಕಾರಣದಿಂದ ಅವನು ಮತ್ತು ಮಲ್ಲಿಕಳ ನಡುವೆ ವಾದ ವಿವಾದದ ಸಂದರ್ಭ ಬರುತ್ತಿತ್ತು. ಆದರೆ ಅವನು ಹೇಗೋ ಮಾಡಿ ಆ ವಾದ ವಿವಾದದಿಂದ ಹೊರಗೆ ಬರುತ್ತಿದ್ದ. ಮಲ್ಲಿಕಾ ತನ್ನ ಆಫೀಸ್ಗೆ ಹೊರಟು ಹೋದ ಬಳಿಕವೇ ಅವನು ತನ್ನ ಹೋಟೆಲ್ ಕೆಲಸಕ್ಕೆ ಹೋಗುತ್ತಿದ್ದ. ಇವತ್ತು ಕೂಡ ಅವನು ಟೇಬಲ್ ಮೇಲಿಂದ ಬೀಗದ ಕೈ ಎತ್ತಿಕೊಳ್ಳುತ್ತಿದ್ದಾಗ ಅವನ ಗಮನ ಒಂದು ಬಿಲ್ ಮೇಲೆ ಹೋಯಿತು. ಒಂದು ಚಿನ್ನದ ಉಂಗುರದ ಬಿಲ್. ಏನಿದು? ಮಲ್ಲಿಕಾ ತನಗೆ ಗಿಫ್ಟ್ ಕೊಡಲು ಇಚ್ಛಿಸಿದ್ದಾಳೆ. ತಿಂಗಳ ಹಿಂದಷ್ಟೇ ಅವಳು ಅವನ ಹುಟ್ಟುಹಬ್ಬದಂದು ಒಂದೊಳ್ಳೆ ಶರ್ಟ್ ಕೊಟ್ಟಿದ್ಲು. ಅವನು ಬಹಳ ಖುಷಿಗೊಂಡಿದ್ದ. ಬೆಲೆ ಎಷ್ಟೇ ಇರಲಿ ಅದು ಮಹತ್ವದಲ್ಲ, ಭಾವನೆಗಳು ಶುದ್ಧವಾಗಿದ್ದರೆ ಸಾಕು ಎಂದುಕೊಳ್ಳುತ್ತಿದ್ದ. ದರ್ಶನ್ ಹಾಗೆಯೇ ಇದ್ದ ಅಲ್ವಾ? ಆದರೆ ಇವತ್ತು ಈ ಉಂಗುರ 5 ದಿನ ಆಯಿತು ಅವಳು ಉಂಗುರ ಖರೀದಿಸಿ. ತನಗೆ ಅದರ ಬಗ್ಗೆ ಹೇಳಿಯೇ ಇಲ್ಲ.
ದರ್ಶನ್ ಬೇಕೆಂದು ತನ್ನ ಮನಸ್ಸನ್ನು ಮುಚ್ಚಿ ಹೋಟೆಲ್ ಕಡೆ ಹೊರಟ. ತಕ್ಷಣ ಬೊಂಬಾಯಿ ಮಲಬಾರ್ ಹಿಲ್ಸ್ನ ವಿಶಾಲ ಕಾಂಪ್ಲೆಕ್ಸ್ ಲಿಫ್ಟ್ನಲ್ಲಿ ಪ್ರವೇಶಿಸಿ ಮಲ್ಲಿಕಾ ತನ್ನ ಫೋನ್ನಲ್ಲಿ ಸೆಲ್ಫಿ ಕ್ಯಾಮೆರಾ ಆನ್ ಮಾಡಿ ತನ್ನ ಮುಖ ನೋಡಿಕೊಂಡಳು. ಅವಳು ಗ್ಲ್ಯಾಮರಸ್ ಆಗಿದ್ಲು. ಈಗ ಹಾಗೆ ಕಾಣುತ್ತಿದ್ದಳು ಕೂಡ. ತನ್ನ ಪೆನ್ಸಿಲ್ ಸ್ಕರ್ಟನ್ನು ಸರಿಪಡಿಸಿಕೊಂಡು ಲಿಫ್ಟ್ನಿಂದ ಹೊರಬಂದಳು. ತನ್ನ ಫೋನನ್ನು ಮ್ಯಾಚಿಂಗ್ ವ್ಯಾನಿಟಿಯಲ್ಲಿ ಹಾಕಿಕೊಂಡಳು. 5 ಅಡಿ 6 ಇಂಚು ಎತ್ತರವಿದ್ದ ಅವಳು ಸ್ಟೈಲ್ ಹಾಗೂ ಅಟಿಟ್ಯೂಡ್ಗಾಗಿ 2 ಅಂಗುಲದ ಪೆನ್ಸಿಲ್ ಹೀರನ್ನು ಧರಿಸುತ್ತಿದ್ದಳು. ಅದರಲ್ಲೂ ವಿಶೇಷವಾಗಿ ಅಚ್ಯುತ ಸರ್ ಆಫೀಸ್ಗೆ ಹೋಗುವಾಗಲಂತೂ ಅದನ್ನು ಮರೆಯುತ್ತಿರಲಿಲ್ಲ. ಅಚ್ಯುತ ಅವಳ ಕನಸಿನ ಅರಮನೆಯ ಅಡಿಪಾಯವಾಗಿದ್ದ. ತನ್ನ ಕುಟುಂಬದಿಂದ ಬಳುವಳಿಯಾಗಿ ಬಂದಿದ್ದ ಕಂಪನಿಯನ್ನು ಅವನು ತನ್ನ ಬಲದ ಮೇಲೆ ಆಮದು ರಫ್ತು ಕಂಪನಿಯನ್ನಾಗಿ ಪರಿವರ್ತಿಸಿಕೊಂಡಿದ್ದ. ಇಂದು ವಿಶ್ವದಲ್ಲಿ ಆ ಕಂಪನಿಯ ಹಲವು ಶಾಖೆಗಳು ತೆರೆದಿವೆ. ಮತ್ತೊಂದು ವಿಶೇಷ ಸಂಗತಿ ಎಂದರೆ ಅವನು ಇಷ್ಟೆಲ್ಲ ಆಸ್ತಿಗೂ ಏಕೈಕ ವಾರಸುದಾರನಾಗಿದ್ದ. ವ್ಯವಹಾರದಲ್ಲೂ ಚತುರ ಮತ್ತು ಸ್ಮಾರ್ಟ್ ಆಗಿದ್ದ. ಕಲ್ಯಾಣ್ ವೆಸ್ಟ್ನಲ್ಲಿ 15,000 ರೂಪಾಯಿ ಬಾಡಿಗೆಯ ಮನೆಯಲ್ಲಿ ಉಳಿದುಕೊಂಡು ಮಲಬಾರ್ ಹಿಲ್ಸ್ನ ಅಚ್ಯುತ ಸರ್ ಕಂಪನಿ ತನಕ ತಲುಪುವ ದಾರಿ ಅವಳಿಗೆ ಕಠಿಣ ಆಗಿದ್ದಿರಬಹುದು. ಜೀವನವು ಸಾಕಷ್ಟು ಸಂಘರ್ಷ ನಡೆಸಲು ಅವಳಿಗೆ ಕಲಿಸಿರಬಹುದು. ಆದರೆ ತನ್ನ ಕನಸು ನನಸಾಗುತ್ತದೆಂಬ ಮಹತ್ವಾಕಾಂಕ್ಷೆ ಅವಳಲ್ಲಿತ್ತು. ಒಂದು ವೇಳೆ ಹಾಗಾಗದೆ ಹೋಗಿದ್ದರೆ ಅಚ್ಯುತ ಸರ್ ಅವಳನ್ನು ಕಂಪನಿಯ ರಿಸೆಪ್ಷನಿಸ್ಟ್ ಹುದ್ದೆಯಿಂದ ತನ್ನ ಪರ್ಸನಲ್ ಅಸಿಸ್ಟೆಂಟ್ ಮಾಡಿಕೊಳ್ಳುತ್ತಿರಲಿಲ್ಲ. ಮಲ್ಲಿಕಾಳ ಸೌಂದರ್ಯ, ಅವಳ ದಷ್ಟಪುಷ್ಟ ಹಾಗೂ ಸ್ಮಾರ್ಟ್ ದೇಹದೊಂದಿಗೆ ಚಾಣಕ್ಯ ಮೆದುಳು ಬಹುಶಃ ಮಲ್ಲಿಕಳಿಗೆ ಅವಳ ಕನಸುಗಳನ್ನು ನನಸು ಮಾಡುವ ಅಸ್ತ್ರವೇ ಆಗಿತ್ತು. ಈಗ ಹೊಸತೊಂದು ಅವಕಾಶ ಕೂಡ ಸೇರಿಕೊಂಡಿತ್ತು. ಮಲ್ಲಿಕಳಿಗೆ ಇದ್ದ ನಂಬಿಕೆ ಏನೆಂದರೆ ಅವಳ ಕನಸು ಸೌಭಾಗ್ಯವೆಂಬ ರಶ್ಮಿ ರಥದ ಮೇಲೆ ಸವಾರಿ ಹೊತ್ತು ಬರುತ್ತಿದೆ, ರವಾನಿಸುತ್ತಿತ್ತು. ತನ್ನ ವಿಶಾಲವಾದ ಕ್ಯಾಬಿನ್ನಲ್ಲಿ ಕುರ್ಚಿಯ ಪಕ್ಕದಲ್ಲಿ ನಿಂತುಕೊಂಡು 30 ವರ್ಷದ ನೀಲಕಾಯದ ಅಚ್ಯುತ ಯಾವುದೋ ಫೈಲ್ ಓದುವುದರಲ್ಲಿ ಮಗ್ನನಾಗಿದ್ದ. ಮಲ್ಲಿಕಾ ಬಾಗಿಲಲ್ಲಿಯೇ ನಿಂತುಕೊಂಡು ಅಚ್ಯುತಗೆ ಹೇಳಿದ್ಲು, ಸರ್, ತಮಗೆ ಹುಟ್ಟುಹಬ್ಬದ ಶುಭ ಹಾರೈಕೆಗಳು. ಬಾಬಾ ಮಲ್ಲಿಕಾ, ನಾನು ನಿನ್ನದೇ ನಿರೀಕ್ಷೆಯಲ್ಲಿದ್ದೆ. ನಾನು ಕೆಲವು ದಿನಗಳ ಮಟ್ಟಿಗೆ ಇಲ್ಲಿರುವುದಿಲ್ಲ. ನಿಮ್ಮ ಒಂದರ ಶೂಟಿಂಗ್ ಪ್ರಯುಕ್ತ ದುಬೈಗೆ ಹೋಗುತ್ತಿರುವೆ. ಅಲ್ಲಿಂದ ಯುರೋಪ್ಗೆ ಬಿಸ್ನೆಸ್ ಟೂರ್ಗೆ ಹೋಗಬೇಕು. ಒಂದು ವಿಶೇಷ ಡ್ಯೂಟಿಯನ್ನು ನಿನಗೆ ಒಪ್ಪಿಸಿ ಹೋಗಬೇಕಾಗಿದೆ. ಮಲ್ಲಿಕಳ ಸಪ್ತಸ್ವರ ಒಮ್ಮೆಲೆ ಅಪಸ್ವರದಲ್ಲಿ ಬದಲಾದಂತೆ ಭಾಸವಾಯಿತು. ಅವಳು ತನ್ನ ಮುಖಭಾವನೆಯನ್ನು ಅಭಿನಯ ಕೌಶಲದಿಂದ ಬಚ್ಚಿಟ್ಟುಕೊಳ್ಳುತ್ತಾ, ಸರ್, ನಾನು ನಿಮ್ಮ ಪರ್ಸನಲ್ ಅಸಿಸ್ಟೆಂಟ್. ನಾನು ಸದಾ ನಿಮ್ಮ ಜೊತೆಗೆ ಇರಬೇಕಾದದ್ದು ಅವಶ್ಯ. ನಿಮ್ಮ ಶೂಟಿಂಗ್ ಇರಲಿ, ಬಿಸ್ನೆಸ್ ಟೂರ್ ಇರಲಿ, ಯಾವುದರಲ್ಲೂ ನಿಮಗೆ ಡಿಸ್ಟರ್ಬ್ ಆಗದಂತೆ ನಿಮ್ಮ ಕೆಲಸವನ್ನು ಪೂರ್ತಿಗೊಳಿಸಬೇಕು. ಯಾರಾದರೊಬ್ಬರು ನಿಮ್ಮ ಜೊತೆಗೆ ಇರಲೇಬೇಕು. ಅವರು ವ್ಯಸ್ತತೆಯ ಕ್ಷಣಗಳಲ್ಲಿ ನಿಮ್ಮನ್ನು ಇತರ ತಾಪತ್ರಯಗಳಿಂದ ದೂರ ಇಡಬೇಕು. ನಿಮಗೆ ಇದು ಶೂಟಿಂಗ್ನ ಮೊದಲ ಅನುಭವ ಇರಬೇಕು. ನಿಮ್ಮ ಜೊತೆ ನನ್ನಂತೆ ಯಾರಾದರೂ ಇರಲೇಬೇಕು. ಮಲ್ಲಿಕಾ ತನ್ನ ಸ್ಮಾರ್ಟ್ನೆಸ್ ತೋರಿಸುತ್ತಾ ಸ್ವಲ್ಪ ಧೈರ್ಯದಿಂದಲೇ ಹೇಳಿದ್ಲು. ಅಚ್ಯುತ ಅವಳ ಸುವಾಸಿತ ದೇಹದ ಮಾಧುರ್ಯತೆಯನ್ನು ಅನುಭವಿಸುತ್ತಿದ್ದ. ತಕ್ಷಣವೇ ಮಲ್ಲಿಕಾ ತನ್ನ ಮಾತು ಬದಲಾಯಿಸ್ತಾ ಮಾನಸಿಕ ಒತ್ತಡ ಹೇರಲು ಪ್ರಯತ್ನಿಸಿದಳು. ಸರ್, ನಾನು ಈ ಚಿನ್ನದ ಉಂಗುರವನ್ನು ನೀವೇ ಕೊಟ್ಟ ಸಂಬಳದಿಂದ ಖರೀದಿಸಿದ್ದು. ಇದನ್ನು ನೀವು ಬೇಡ ಎಂದು ನಿರಾಕರಿಸಬಾರ್ದು. ನೀವು ಬೇಡ ಎಂದು ಹೇಳಿದರೆ ನನಗೆ ಬಹಳ ದುಃಖ ಆಗ್ತದೆ ಎಂದು ಹೇಳುತ್ತಾ ಅವಳು ಉಂಗುರವನ್ನು ಅವನ ಬಲಗೈನ ಬೆರಳಿಗೆ ತೊಡಿಸಿದಳು. ಅಚ್ಯುತ ಅವಳಿಗೆ ಧನ್ಯವಾದ ಹೇಳುತ್ತಾ ಉಂಗುರದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ ಬಳಿಕ ತನ್ನ ಬಳಿಯಲ್ಲಿದ್ದ ದುಬಾರಿ ಪೆನ್ನನ್ನು ಅವಳಿಗೆ ಉಡುಗೊರೆಯಾಗಿ ಕೊಟ್ಟ. ಮಲ್ಲಿಕಾ ಪುನಃ ಅದೇ ಪ್ರಶ್ನೆಗೆ ಬಂದಳು. ಮಲ್ಲಿಕಳಿಗೆ ಎದುರಿನ ಕುರ್ಚಿಯನ್ನು ತೋರಿಸಿ ಕುಳಿತುಕೊಳ್ಳಲು ಹೇಳಿ ತಾನೂ ಕುಳಿತ. ಆದರೆ ಇಲ್ಲಿ ಕೆಲಸ ಹಲವು ಸೆಕ್ಟರ್ಗಳಲ್ಲಿ ಹೆಚ್ಚಾಗಿದೆ. ಅಕೌಂಟ್ಸ್ನಲ್ಲಿ ಹೊಸ ಹುಡುಗರು ಬಂದಿದ್ದಾರೆ. ನಂಬಿಕೆಗಾಗಿ ಯಾರಾದರೂ ಬೇಕೇ ಬೇಕು ಅಲ್ವಾ? ಈ ಸಲ ಸಿನಿಮಾದವರ ಗಮನ ನನ್ನ ಮೇಲೆ ಬಿದ್ದಿದೆ. ನಾನು ಅವರಿಗೆ ನಿರಾಕರಿಸಲು ಸಾಧ್ಯವಿರಲಿಲ್ಲ. ಸರ್, ನಾನು ನಿಮಗೊಂದು ಸಲಹೆ ಕೊಡ್ಲಾ? ನನಗೊಬ್ಬ ಒಳ್ಳೆಯ ಸ್ನೇಹಿತನಿದ್ದಾನೆ. ಬಹಳ ನಂಬಿಕಸ್ಥ ವ್ಯಕ್ತಿ. ಅಕೌಂಟ್ಸ್ ನೋಡಿಕೊಳ್ತಾನೆ. ಅವರಿಂದ ನಮಗೆಲ್ಲ ವಿಷಯ ಕಾಲಕಾಲಕ್ಕೆ ತಿಳಿಯುತ್ತಿರುತ್ತದೆ ಮತ್ತು ಈ ವಿಷಯ ನಮ್ಮ ಮೂವರ ನಡುವೆಯೇ ಇರುತ್ತದೆ. ಸರಿ, ನಿನಗೆ ಈ ಅಪೇಕ್ಷೆ ಇದ್ದರೆ ಹಾಗೆಯೇ ಮಾಡೋಣ. ಸರ್, ನಿಮ್ಮದು ತುಂಬ ಒಳ್ಳೆಯ ಮನಸ್ಸು. ನಾನು ಆ ಹುಡುಗನನ್ನು ನಾಳೆ ಕರೆದುಕೊಂಡು ಬರ್ತೀನಿ. ಮೊದಲ ಸಲ ಅಚ್ಯುತ್ ಮತ್ತು ದರ್ಶನ್ ಭೇಟಿಯಾಗ್ತಿದ್ರು. ಮಲ್ಲಿಕಾ ಒಂದು ದೊಡ್ಡ ಫಾರ್ಮ್ನ ಭಾಗ ಎನ್ನುವುದನ್ನು ದರ್ಶನ್ ಅರಿತಿದ್ದ. ಆದರೆ ಅಂತಹ ದೊಡ್ಡ ವ್ಯಕ್ತಿಯ ಮುಂದೆ ತಾನು ನಿಲ್ಲಬಹುದು ಎನ್ನುವ ಕಲ್ಪನೆ ದರ್ಶನ್ಗೆ ಇರಲಿಲ್ಲ. ವರ್ಷಕ್ಕೆ 10 ಲಕ್ಷಕ್ಕಿಂತಲೂ ಹೆಚ್ಚು ಹಣ ಗಳಿಸುವ ಮಲ್ಲಿಕಳನ್ನು ಅವನೆಂದು ಹಣದ ದೃಷ್ಟಿಯಿಂದ ನೋಡಿರಲಿಲ್ಲ. ಆದರೆ ಅಚ್ಯುತ್ ಎದುರಿಗೆ ಇದ್ದ ಮಲ್ಲಿಕಳನ್ನು ನೋಡಿ ಅವನಿಗೆ ಅಚ್ಚರಿಯಾಗುತ್ತಿತ್ತು. 4 ವರ್ಷಗಳ ಹಿಂದೆ ಇಬ್ಬರು ಪ್ರತ್ಯೇಕವಾಗಿ ಬಾಡಿಗೆ ಮನೆ ಹುಡುಕುತ್ತಿದ್ದಾಗ ಮಲ್ಲಿಕಳಿಗೆ ದರ್ಶನ್ ಭೇಟಿಯಾಗಿತ್ತ. ಆಗಲೇ ಇಬ್ಬರು ಸೇರಿ ಒಂದೇ ಮನೆ ಮಾಡುವುದು ಸೂಕ್ತ ಎಂದು ಮನಗಂಡು ಜೊತೆ ಇರಲಾರಂಭಿಸಿದರು. ಆಗ ಮಲ್ಲಿಕಾ ಚಿಕ್ಕದೊಂದು ವರ್ಕ್ಶಾಪ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿದ್ಲು. ಅದರ ಜೊತೆಗೆ ಚಿಕ್ಕ ಪುಟ್ಟ ಮಾಡೆಲಿಂಗ್ ಆಗಿ ಕೆಲಸ ಮಾಡ್ತಿದ್ಲು. ಆಗ ಅವಳು 15,000 ರೂಪಾಯಿ ಬಾಡಿಗೆ ಕೊಡಲು ಶಕ್ತಳಾಗಿರಲಿಲ್ಲ. ನಿನಗೆಷ್ಟು ಕೊಡಲು ಸಾಧ್ಯವೋ ಅಷ್ಟು ಕೊಡು ಎಂದು ಅವಳ ನಿರ್ಧಾರಕ್ಕೆ ಬಿಟ್ಟಿದ್ದ. ಅವಳಿಂದ ಅವನು ನಿರೀಕ್ಷಿಸುತ್ತಿದ್ದ ಪ್ರೀತಿ ಹಾಗೂ ಭರವಸೆ ಮಾತ್ರ. ಏಕೆಂದರೆ ಅವನಿಗೆ ಅವಳ ಬಗ್ಗೆ ಪ್ರೀತಿ ಹೆಚ್ಚಾಗುತ್ತಿತ್ತು. ಸರ್ವರಲ್ಲೂ ಬೆರೆಯುವ ಸ್ವಭಾವದ ಹ್ಯಾಂಡ್ಸಮ್ ಅಚ್ಯುತನ ನೋಡಿ ದರ್ಶನ್ಗೆ ಹಿಂಜರಿಕೆ ಆಗುತ್ತಿತ್ತು. ಅವನ ದೃಷ್ಟಿ ಅಚ್ಯುತನ ಬೆರಳಿನ ಮೇಲೆ ಹೋದಾಗ ಅಲ್ಲಿದ್ದ ಉಂಗುರದ ಮೇಲೆ ಅವನ ಕಣ್ಣು ಹೋಯಿತು.
ಈ ಉಂಗುರ 5 ದಿನಗಳ ಹಿಂದಷ್ಟೇ ಮಲ್ಲಿಕ ತಂದಿಟ್ಟಿದ್ದ ಉಂಗುರವಾಗಿತ್ತು. ಅದರ ಜೊತೆಗೆ ಬೇರೆ ಉಂಗುರಗಳಲ್ಲಿ ವಜ್ರದ ಉಂಗುರಗಳು ಸಹ ಕಂಡವು. ಈ ಉಂಗುರದ ಬಗ್ಗೆ ಯೋಚಿಸದೆ ಮೌನವಾಗಿರುವುದೇ ಉತ್ತಮ ಎನಿಸಿತು. ಅಚ್ಯುತ್ ಜೊತೆಗೆ ನಡೆದ ಮಾತುಕತೆಯಿಂದ ನಿರ್ಧಾರವಾದ ಸಂಗತಿ ಏನೆಂದರೆ ತನ್ನ ಅನುಪಸ್ಥಿತಿಯಲ್ಲಿ ಅಕೌಂಟ್ಸ್ ನೋಡಿಕೊಳ್ಳುವುದು ಹಾಗೂ ಕಂಪನಿಯ ಹಣವನ್ನು ಬ್ಯಾಂಕಿಗೆ ತಾನೇ ಜಮೆ ಮಾಡೋ ಜವಾಬ್ದಾರಿಯನ್ನು ದರ್ಶನ್ಗೆ ಕೊಡಲಾಯಿತು. ರಾತ್ರಿ ಮಲಗುವಾಗ ದರ್ಶನ್ ಮಲ್ಲಿಕಳಿಗೆ ಹೇಳಿದ, ನಾವಿಬ್ಬರು 4 ವರ್ಷಗಳಿಂದ ಲಿವಿನ್ನಲ್ಲಿದ್ದೇವೆ. ಈಗ ನನಗೆ ಹೆದರಿಕೆ ಆಗ್ತಿದೆ. ನೀನು ದುಬೈಗೆ ಹೋಗೋ ಮುನ್ನ ನನ್ನ ಮದುವೆ ಆಗ್ತೀಯಾ? ಏಕೆ ಅಂತ ಹೆದರಿಕೆ? ಮಲ್ಲಿಕ ನಿರ್ಲಕ್ಷ್ಯ ಧೋರಣೆಯಿಂದ ಕೇಳಿದ್ಲು. ನೀನು ವಾಪಸ್ ಬರ್ತೀಯ ತಾನೆ? ಹೀಗಿರುವ ಹಾಗೆ ಇನ್ನೇಕೆ ಅಷ್ಟು ಗಂಭೀರವಾಗಿ ಯೋಚಿಸ್ತಿರುವೆ? ಅಂಥದ್ದೇನೂ ಇಲ್ಲ, ನೀನು ಮಲಗು, ನನಗೂ ಮಲಗಲು ಬಿಡು. ಬೆಳಿಗ್ಗೆ ಸಾಕಷ್ಟು ಕೆಲಸ ಮಾಡುವುದಿದೆ. ನೀನು ಕೂಡ ನಿನ್ನ ಕೆಲಸ ತಿಳಿದುಕೋ. ದರ್ಶನ್ಗೆ ತನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಸಮರ್ಪಿತ ಪ್ರೇಮಿಯಿಂದ ಸಿಗಬೇಕಾದ ಸುಖ ನೆಮ್ಮದಿ ಮಾತ್ರ ಅವನಿಗೆ ಸಿಕ್ಕಿಲ್ಲ ಎನಿಸ್ತಿತ್ತು. ಮಲ್ಲಿಕಾ ಮಗ್ಗುಲು ಬದಲಿಸಿ ಮಲಗಿದಳು. ಅವಳನ್ನು ನೋಡ್ತಾ ದರ್ಶನ್ ಯೋಚಿಸತೊಡಗಿದ. ಅವಳು ಬಹಳಷ್ಟು ಮುಂದೆ ಹೋಗಿದ್ದಾಳೆ ಎಂದು ಅವನಿಗೆ ಅನಿಸತೊಡಗಿತು. ಮಲ್ಲಿಕ ಒಂದು ಸಲ ಅವನಿಗೆ ಹೇಳಿದ್ದ ವಿಷಯ ನೆನಪಿಗೆ ಬಂತು. ತಾನು ಚಿಕ್ಕವಳಿದ್ದಾಗ ಅಣ್ಣ ಹಾಗೂ ಅಪ್ಪನ ಕಠಿಣ ಶಿಸ್ತಿನಡಿ ಬೆಳೆದೆ. 10ನೇ ತರಗತಿಯಲ್ಲಿರುವಾಗಲೇ ಅಮ್ಮ ಕಿಡ್ನಿ ಸಮಸ್ಯೆಯಿಂದ ಸತ್ತು ಹೋದ್ರು. ಅಪ್ಪ ಅಣ್ಣನ ಕಠಿಣ ನಿಯಮಗಳು ಮನೆಯಲ್ಲಿ ಇರದಂತೆ ಮಾಡಿದ್ದವು ಎಂದು ಹೇಳಿದ್ಲು. ಅಂದು ಕಠೋರ ಶಿಸ್ತಿನಡಿ ಬೆಂದು ಬಳಲಿದ್ದ ಮಲ್ಲಿಕ ಇವತ್ತು ಈ ಮಟ್ಟಿಗೆ ಬೆಳೆಯಲು ಎಷ್ಟರ ಮಟ್ಟಿಗೆ ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡಿದ್ದಾಳೋ ಗೊತ್ತಿಲ್ಲ. ಅವಳಿಗೆ ಪುರುಷರ ಬಗ್ಗೆ ಎಷ್ಟು ಸಹನೆ ಇರಬಹುದು ಅವನಿಗೆ ಗೊತ್ತಿಲ್ಲ. ಅಮ್ಮನ ಆಶ್ರಯ ತಪ್ಪಿ ಹೋದ ಬಳಿಕ ಅಪ್ಪನ ವ್ಯಂಗ್ಯ ಬಾಣ ಹೊಡೆತ ಉಸಿರುಗಟ್ಟೋ ವಾತಾವರಣವನ್ನು ಅವಳು ಏಕಾಂಗಿಯಾಗಿ ಎದುರಿಸಿದ್ದಳು. ಅವಳು ಡಿಗ್ರಿ ಮುಗಿಸಿದ ಬಳಿಕ ಅಮ್ಮನ ಆಭರಣಗಳ ಗಂಟು ಹೊತ್ತು ಹೇಳದೆ ಕೇಳದೆ ಮುಂಬೈನ ರೈಲು ಹತ್ತಿದ್ಲು. ತನ್ನ ನೋವು ಪರಿಚಯ ಬಚ್ಚಿಟ್ಟು ಹೇಗೇಗೋ ಜೀವನವನ್ನು ನಡೆಸಿ ದೊಡ್ಡ ಬಿಸ್ನೆಸ್ ಫರ್ಮ್ ಒಂದರ ಪರ್ಸನಲ್ ಅಸಿಸ್ಟೆಂಟ್ ಆಗಿದ್ದಾಳೆ. ಮುಂದಿನ ಸುವರ್ಣಾವಕಾಶಕ್ಕಾಗಿ ಅವಳು ಕಾಯ್ದು ಕುಳಿತಿದ್ದಳು. ದುಬೈನ ಅದ್ದೂರಿ ಹೋಟೆಲೊಂದರ ಸೂಟ್ನಲ್ಲಿ ಅಚ್ಯುತ ಶೂಟಿಂಗ್ ಬಳಿಕ ಸ್ಪಾಗಾಗಿ ತಯಾರಾಗಿದ್ದ. ಆಗ ಮಲ್ಲಿಕ ಒಳಗೆ ಬಂದು ಹೇಳಿದ್ಲು, ಗುಡ್ ಈವ್ನಿಂಗ್ ಸರ್. ಅಚ್ಯುತ್ ಚಹಾ ಮಾಡಿಕೊಳ್ಳುವ ಸಿದ್ಧತೆಯಲ್ಲಿದ್ದು ಚಹಾ ಕುಡಿಬೇಕು ಎಂದ. ನಾನೇ ಮಾಡ್ತೀನಿ ಸರ್. ಅಚ್ಯುತ್ ಬಳಿ ಸೋಫಾದ ಮೇಲೆ ಕುಳಿತುಕೊಳ್ಳುತ್ತಾ ಮಲ್ಲಿಕಲ ಕೈ ಅಚ್ಯುತ್ಗೆ ತಗುಲಿತು. ಆ ಸ್ಪರ್ಶದ ಬಗ್ಗೆ ಅಚ್ಯುತ್ ಚಕಿತನಾಗಲಿಲ್ಲ, ಏಕೆಂದರೆ ಅವನು ಅವಳ ಮನಸ್ಸನ್ನು ಹಲವು ತಿಂಗಳುಗಳಿಂದ ಓದುತ್ತಿದ್ದ. ಬಾತಿಂಗ್ ಗೌನಲ್ಲಿ ಅವನು ಅರೆತೆರೆದ ದೇಹ ಅವಳಿಗೆ ಬಹಳ ನಿಕಟವಾಗಿತ್ತು. ಅವಳಿಗೆ ಅವನ ಜೊತೆ ಫ್ಲರ್ಟ್ ಮಾಡುವ ಮನಸ್ಸಾಯಿತು. ಚಹಾ ಕುಡಿದ ಬಳಿಕ ಅಚ್ಯುತ್ ಎದ್ದು ದೊಡ್ಡ ಕಿಟಕಿಯೊಂದಿರ ಹತ್ತಿರ ನಿಂತು ದುಬೈನ ಅಂದ ಕಣ್ತುಂಬಿಸಿಕೊಳ್ಳುತ್ತಾ ದರ್ಶನ್ನಿಂದ ಏನಾದರೂ ಸುದ್ದಿ ಕೇಳಿದ. ಮಲ್ಲಿಕ ಅಚ್ಯುತ್ಗೆ ಅತ್ಯಂತ ನಿಕಟವಾಗಿತ್ತು. ಅಲ್ಲಿನ ಎಲ್ಲ ವಿವರ ನಾನು ನಿಮಗೆ ಮೇಲ್ ಮಾಡಿದ್ದೇನೆ ಸರ್. ಇನ್ನೊಂದು ವಿಷಯ, ನಾನು ನಿಮಗೆ ಧನ್ಯವಾದ ಹೇಳ ಬಯಸ್ತೇನೆ. ದುಬೈ ನೋಡಲು ಅವಕಾಶ ಕಲ್ಪಿಸಿದ್ದಕ್ಕೆ ಧನ್ಯವಾದ ಹೇಳುತ್ತಿರುವೆ ಎಂದಳು. ಅಚ್ಯುತ್ ಈ ಬಗ್ಗೆ ಹೆಚ್ಚು ಖುಷಿಗೊಳ್ಳದೆ ಶಾಂತ ಸ್ಥಿತಿಯಲ್ಲಿ ಎಂಜಾಯ್ ದ ಮೂಡ್ ಹಾಗೂ ಅಪರ್ಚುನಿಟಿ, ನಾನು ಸ್ಪಾಗೆ ಹೋಗಿ ಬರ್ತೀನಿ, ನೀನೀಗ ನಿನ್ನ ರೂಮ್ಗೆ ಹೋಗ್ಬೋದು ಎಂದು ಹೇಳಿದ. 3-4 ದಿನಗಳ ಕಾಲ ಸಿನಿಮಾ ಶೂಟಿಂಗ್ ವ್ಯಸ್ತತೆ ಇತ್ತು. ಆ ಅವಧಿಯಲ್ಲಿ ಮಲ್ಲಿಕಳಿಗೆ ಅಚ್ಯುತ್ನ ಬಳಿ ಸುಳಿಯಲು ಹೆಚ್ಚು ಅವಕಾಶ ಸಿಗಲಿಲ್ಲ. 4 ದಿನಗಳ ಬಳಿಕ ರಾತ್ರಿ 9 ಗಂಟೆಗೆ ತಮ್ಮ ರೂಮ್ನಲ್ಲಿ ಡಿನ್ನರ್ ಮಾಡುತ್ತಿದ್ದರು. ಆಗ ಮಲ್ಲಿಕ ಕೈಯಲ್ಲಿ 2 ಗ್ಲಾಸ್ ಬಾದಾಮಿ ಲಸ್ಸಿ ಹಿಡಿದುಕೊಂಡು ಬಂದು, ಸರ್, ನಾನು ಎಷ್ಟೋ ದಿನಗಳ ಬಳಿಕ ನಿಮ್ಮನ್ನು ಭೇಟಿ ಮಾಡುತ್ತಿರುವೆ. ನಿಮಗೆ ಬಾದಾಮಿ ಲಸ್ಸಿ ಬಹಳ ಇಷ್ಟ ಅಂತ ಗೊತ್ತು. ನನಗಾಗಿ ಆದರೂ ನೀವಿದನ್ನು ಕುಡಿಲೇಬೇಕು ಹೇಳಿದ್ಲು. ಅಚ್ಯುತ್ಗೆ ಇದನ್ನು ಕುಡಿಯುವ ಇಚ್ಛೆ ಅಂತೂ ಇರಲಿಲ್ಲ. ಆದರೆ ಮಲ್ಲಿಕಳಿಗಾಗಿ ನಿರಾಶೆ ಮಾಡಬಾರದೆಂದು ಅವನು ಕುಡಿದ. ಊಟ ಮುಗಿಸುವ ತನಕ ಅಚ್ಯುತ್ಗೆ ಸುಸ್ತು ಎನಿಸತೊಡಗಿತು. ಅವನು ಮಲ್ಲಿಕಳಿಗೆ ಹೇಳಿದ, 3-4 ದಿನಗಳ ನಿರಂತರ ಶೂಟಿಂಗ್ನಿಂದ ದಣಿವಾಗುತ್ತಿದೆ. ನಾನೀಗ ರೆಸ್ಟ್ ಮಾಡ್ತೀನಿ, ನೀನು ಹೋಗು ಮಲ್ಲಿಕ. ಮಲ್ಲಿಕ ತನ್ನ ರೂಮಿಗೆ ಮರಳುವ ಬದಲು ಅವನ ಹಾಸಿಗೆ ಬಳಿಯೇ ಇದ್ದುಕೊಂಡು ಅವನಿಗೆ ಮಲಗಲು ನೆರವಾಗತೊಡಗಿದಳು. ಮಲ್ಲಿಕ ತನ್ನ ಬೆಡ್ ಬಳಿ ಎಷ್ಟೊತ್ತು ಇದ್ದಳು ಎಂದು ನೋಡಲು ಅವನಿಗೆ ಪ್ರಜ್ಞೆ ಕೂಡ ಇರಲಿಲ್ಲ. ಬೆಳಿಗ್ಗೆ ಅಚ್ಯುತ್ಗೆ ತಲೆ ತುಂಬ ಭಾರವಾದಂತೆ ಎನಿಸತೊಡಗಿತ್ತು. ಅವನಿಗೆ ಈಗಲೂ ಕಣ್ತೆರೆಯಲು ಕೂಡ ಆಗ್ತಿರಲಿಲ್ಲ. ದೇಹ ನಿಶಕ್ತಿಯಿಂದ ದುರ್ಬಲದಂತೆ ಭಾಸವಾಗುತ್ತಿತ್ತು. ಅಚ್ಯುತ್ ಶೂಟಿಂಗ್ ಯೂನಿಟ್ಗೆ ಫೋನ್ ಮಾಡಿ ಡಾಕ್ಟರನ್ನು ಕರೆಸಿಕೊಂಡು ಎಲ್ಲ ಟೆಸ್ಟ್ಗಳನ್ನು ಮಾಡಿಸಿಕೊಂಡ. ಮಲ್ಲಿಕ ಅವನನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಬಿಸ್ನೆಸ್ನಿಂದ ಹಿಡಿದು ಶೂಟಿಂಗ್ ತನಕ, ಅವನ ಪರ್ಸನಲ್ಲಿಂದ ಹಿಡಿದು ಅವನ ಖುಷಿಯಿಂದಿರುವ ತನಕ. ಅವಳ ಏಕೈಕ ಹಠವನ್ನು ಮಾತ್ರ ಅಚ್ಯುತ್ ಪೂರೈಸಲಿಲ್ಲ. ಚಹಾ ಅಥವಾ ಕಾಫಿಯನ್ನು ತಾನಾಗಿಯೇ ಕುಡಿಸಬೇಕೆಂದು ಅಪೇಕ್ಷೆಗೆ ತಣ್ಣೀರೆರಚಿದ. ಮುಂಬೈಗೆ ಮರಳಿದ ಅಚ್ಯುತ್ ತನ್ನ ಕೆಲಸ ಕಾರ್ಯಗಳಲ್ಲಿ ವ್ಯಸ್ತನಾದ. ಅಕೌಂಟ್ನ ವ್ಯವಹಾರಗಳನ್ನು ನೋಡಿ ಅವನ ಕೆಳಗಿನ ನೆಲವೇ ಅದುರಿದಂತಾಯಿತು. ಲಕ್ಷಾಂತರ ರೂಪಾಯಿಗಳನ್ನು ಮಲ್ಲಿಕ ಹಾಗೂ ಅಚ್ಯುತ್ ಇವರಿಬ್ಬರ ಬಿಸ್ನೆಸ್ ಫರ್ಮ್ನ ಜಾಯಿಂಟ್ ಅಕೌಂಟ್ಗೆ ವರ್ಗಾಯಿಸಲಾಗಿತ್ತು. ಮಲ್ಲಿಕಳೇ ಈ ಹೊಸ ಅಕೌಂಟ್ ತೆರೆಸಿದ್ದಳು ಹಾಗೂ ದರ್ಶನ್ಗೆ ಅದರ ಅಥಾರಿಟಿ ಕೊಟ್ಟಿದ್ಲು. ಅಚ್ಯುತ್ಗೆ ಈವರೆಗೆ ಅವಳು ತನ್ನನ್ನು ಪಡೆದುಕೊಳ್ಳಲು ಪ್ರಯತ್ನ ನಡೆಸಿದ್ದಾಳೆ ಎನಿಸ್ತಿತ್ತು. ಆದರೆ ಈಗ ಹಣ ಪಡೆದುಕೊಳ್ಳುವ ಆಟ. ಅಚ್ಯುತ್ ಈ ಬಗ್ಗೆ ಮಲ್ಲಿಕಳನ್ನು ನೇರವಾಗಿ ಪ್ರಶ್ನಿಸಿದ. ಆದರೆ ಮಲ್ಲಿಕ ಈ ವಿಷಯ ಕೇಳಿ ಆಶ್ಚರ್ಯಚಕಿತಳಾದಳು. ಆಗ ಅಚ್ಯುತ್ ದರ್ಶನ್ನನ್ನು ಕರೆತರಲು ಹೇಳಿದಳು. ಆದರೆ ವಾರ ಕಳೆದರೂ ಅವನು ಅಚ್ಯುತನ್ನು ಭೇಟಿಯಾಗಿ ಬರಲಿಲ್ಲ. ಆಗ ಅಚ್ಯುತ್ಗೆ ದಿಗಿಲಾಯಿತು.
ಈ ಮಧ್ಯೆ ಆಕಸ್ಮಿಕವಾಗಿ ಬ್ಯಾಂಕ್ ಖಾತೆಯಿಂದ ಮಲ್ಲಿಕಳ ಹೆಸರು ತೆಗೆಯಲ್ಪಟ್ಟು ದರ್ಶನ್ ಹೆಸರಷ್ಟೇ ಉಳಿಯಿತು. ಆ ಅಕೌಂಟ್ನಲ್ಲಿ 12 ಲಕ್ಷ ರೂಪಾಯಿ ಜಮೆ ಮಾಡಲಾಗಿತ್ತು. ಅದು ಅಚ್ಯುತ್ನ ಬೆವರಿನ ಹಣ. 3-4 ದಿನಗಳಲ್ಲಿಯೇ ಈ ಹಣವನ್ನು ಡ್ರಾ ಮಾಡಿದ್ದು ಸಹ ಗೊತ್ತಾಯಿತು. ಅಚ್ಯುತ್ಗೆ ಮಾನಸಿಕವಾಗಿ ಬಹಳ ಹಿಂಸೆ ಎನಿಸತೊಡಗಿತು. ಹಣ ಹೋಗಿದ್ದರ ಬಗ್ಗೆ ಅವನಿಗೆ ಇಷ್ಟು ಕಾಳಜಿ ಇರಲಿಲ್ಲ. ಆದರೂ ಅವನಿಗೆ ಮಾನಸಿಕವಾಗಿ ದಿಗಿಲಾಗುತ್ತಿತ್ತು. ಅವನು ಚಿಂತೆಗೊಳಗಾಗಿರೋ ವಿಷಯದ ಬಗ್ಗೆ ಅವಳಿಗೆ ಚಿಂತೆಯಾಗುತ್ತಿತ್ತು. ಅಚ್ಯುತ್ ದಿನಕ್ಕೆ ಅದೆಷ್ಟು ಸಲ ಟೇಬಲ್ ಮುಂದೆ ತಲೆ ತಗ್ಗಿಸಿ ಕುಳಿತು ಬಿಡುತ್ತಿದ್ದ. ಅದಕ್ಕೆ ಕಾರಣ ಏನು ಎಂದು ವಿಚಾರಿಸಿದರೆ ರಾತ್ರಿ ಇಡೀ ನಿದ್ರೆ ಇಲ್ಲ ಎಂದು ಹೇಳುತ್ತಿದ್ದ. ಅದೊಂದು ದಿನ ಅಚ್ಯುತ್ ಮಲ್ಲಿಕಳ ಜೊತೆಗೆ ಮನೋರೋಗ ತಜ್ಞರ ಬಳಿ ಹೋದ. ಮಲ್ಲಿಕ ಪರಿಪೂರ್ಣ ಜವಾಬ್ದಾರಿ ನಿಭಾಯಿಸುತ್ತಾ ಅಚ್ಯುತ್ನ ಪರಿಸ್ಥಿತಿ ಬಗ್ಗೆ ತನ್ನ ಸಂವೇದನಶೀಲತೆ ಪ್ರದರ್ಶಿಸಿದಳು. ಅಚ್ಯುತ್ ಹೇಳಿದ, ಡಾಕ್ಟರ್, ಮಲ್ಲಿಕಳೆ ನನ್ನ ಬಗ್ಗೆ ಎಲ್ಲ ಮಾತುಕತೆ ನಡೆಸ್ತಾಳೆ. ನನ್ನ ಔಷಧಿ ಮತ್ತಿತರ ವಿಷಯ ಇವಳಿಗೆ ತಿಳಿಸಬೇಕು. ಮಲ್ಲಿಕಳಿಗೆ ಅಚ್ಯುತ್ಗೆ ಔಷಧಿ ಮಾತ್ರೆ ಕೊಡುತ್ತಿದ್ದಳು. ಅಚ್ಯುತ್ ಒಂದಿಷ್ಟು ಸುಸ್ತು ನಿದ್ರೆ ಮಂಪರ್ನಲ್ಲಿದ್ದಂತೆ ಕಾಣುತ್ತಿದ್ದ. ಅವಳು ಅವನ ಹಣೆನೆವರಿಸಿ ಅವನನ್ನು ತನ್ನ ನಿಕಟ ತಂದುಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಅವನು ಯಾವುದಾದರೂ ಕೆಲಸದ ನಿಮಿತ್ತ ಹೊರಗೆ ಹೋಗುತ್ತಾನಾದರೂ ಹೇಗೆ ಎಂದು ಯೋಚಿಸಿ ಇವನನ್ನು ಹೇಗೆ ದುರ್ಬಲಗೊಳಿಸಬಹುದೆಂದು ಚಿಂತಿಸುತ್ತಿದ್ದಳು. ದರ್ಶನ್ನ ಪ್ರಕರಣ ಅಚ್ಯುತ್ಗೆ ಬಹಳಷ್ಟು ಕ್ಲಿಷ್ಟಕರ ಎನಿಸತೊಡಗಿತು. ನೋಡಲು ಅಷ್ಟೊಂದು ಸರಳ ಎನಿಸುವ ವ್ಯಕ್ತಿ ಮಲ್ಲಿಕಳನ್ನು ಬಿಟ್ಟು ಹಣದೊಂದಿಗೆ ಪಲಾಯನ ಮಾಡಲು ಹೇಗೆ ಸಾಧ್ಯ? ಮಲ್ಲಿಕ ಅವನನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಎಡವಿದಳೆ. ಅದೊಂದು ದಿನ ಯಾರಿಗೂ ಹೇಳದೆ ಅಚ್ಯುತ್ ದರ್ಶನ್ನ ಹೋಟೆಲ್ಗೆ ಹೋದ. ದರ್ಶನ್ ಅಲ್ಲಿ ಸಿಗಬಹುದೆಂದು ಅಚ್ಯುತ್ಗೆ ನಂಬಿಕೆಯೇ ಇರಲಿಲ್ಲ. ದರ್ಶನ್ ಅಚ್ಯುತ್ನನ್ನು ನೋಡಿ ಆಶ್ಚರ್ಯಚಕಿತನಾದ. ಅವನು ಅನಿವಾರ್ಯವಾಗಿ ಅಚ್ಯುತ್ನನ್ನು ಪುಟ್ಟದಾದ ತನ್ನ ಕೋಣೆಗೆ ಕರೆದುಕೊಂಡು ಹೋದ. ದರ್ಶನ್, ನನಗೆ ಗೊತ್ತು ನೀನು ನಿರಪರಾಧಿ. ನನಗೆ 12 ಲಕ್ಷ ರೂಪಾಯಿಗಳಿಗಿಂತ ನಿನ್ನ ಬಗ್ಗೆ ಹೆಚ್ಚು ಚಿಂತೆ ಇದೆ. ನಿಜವಾದ ಅಪರಾಧಿ ಯಾರೆಂದು ನನಗೆ ಗೊತ್ತು. ನೀನೇಕೆ ಎದುರುತ್ತಿರುವೆ ಎನ್ನುವುದನ್ನು ನೀನು ನನಗೆ ತಿಳಿಸು. ಅದೇ ರೀತಿ ನೀನೇಕೆ ಆ ವ್ಯಕ್ತಿಯ ಮಾತನ್ನು ಒಪ್ಪಲೇಬೇಕಾದ ಪರಿಸ್ಥಿತಿ ಬಂತು? ನೀನು ಹೇಳಿದರೆ ಸರಿ, ಇಲ್ಲದಿದ್ದರೆ ನಾನು ಪೊಲೀಸರನ್ನು ಕರೆಸಬೇಕಾಗುತ್ತದೆ. ಈ ಮಾತು ಕೇಳುತ್ತಿದ್ದಂತೆ ದರ್ಶನ್ನ ಮುಖ ಬಿಳಿಸಿಕೊಂಡಿತ್ತು. ಮಲ್ಲಿಕಳ ಷರತ್ನ ಮೇರೆಗೆ ನಾನು ಹಾಗೆ ಮಾಡಬೇಕಾಯಿತು. ನಾನು ಅವಳನ್ನು ಕಳೆದುಕೊಳ್ಳಲು ಇಷ್ಟಪಡುತ್ತಿರಲಿಲ್ಲ. ಹಿಂದೊಮ್ಮೆ ಆದ ತಪ್ಪನ್ನು ನಾನು ಪುನರಾವರ್ತಿಸಲು ಸಿದ್ಧನಿರಲಿಲ್ಲ ಎಂದು ಅವನು ಹೇಳಿದ. ದರ್ಶನ್, ನಾನು ನಿನ್ನನ್ನು ಮೊದಲ ಬಾರಿ ಭೇಟಿಯಾದಾಗ ನಿನ್ನ ಬಗ್ಗೆ ಚೆನ್ನಾಗಿ ಅರಿತುಕೊಂಡಿದ್ದೆ. ನಾನೊಬ್ಬ ಬಿಸ್ನೆಸ್ ಮ್ಯಾನ್. ನನಗೆ ವ್ಯಕ್ತಿಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಯುವುದು ಕಷ್ಟವಾಗುವುದಿಲ್ಲ. ನಿನ್ನಲ್ಲೇನೋ ಸಮಸ್ಯೆ ಇದೆ. ನೀನು ಮಲ್ಲಿಕಳ ಜೊತೆ ಸೀರಿಯಸ್ ರಿಲೇಷನ್ನಲ್ಲಿರುವೆಯಾ? ಮಲ್ಲಿಕಳನ್ನು ನೋಡಿ ನನಗೆ ಹಾಗೇನು ಅನಿಸುವುದಿಲ್ಲ. ನೀನು ನನ್ನನ್ನು ಒಬ್ಬ ಗೆಳೆಯನಂತೆ ಭಾವಿಸು ಹಾಗೂ ನಿನ್ನ ಅಂತರಂಗದ ಮಾತನ್ನು ನನ್ನ ಮುಂದೆ ತೆರೆದಿಡು. ಅಚ್ಯುತ್ ಸ್ವಲ್ಪ ಕರುಣೆಯಿಂದಲೇ ದರ್ಶನ್ನ ಕಣ್ಣಲ್ಲಿ ಇಣುಕುತ್ತಾ ಹೇಳುತ್ತಿದ್ದ. ನಂಬಿಕೆಯ ಒಂದು ಸ್ಪಷ್ಟ ಬೆಳಕು ದರ್ಶನ್ನ ಕಣ್ಣೊಳಗೆ ಇಣುಕುತ್ತಿತ್ತು. ಅಚ್ಯುತ್ ಸರ್, ಕೇವಲ ಅಚ್ಯುತ್ ಎಂದು ಹೇಳು ಸಾಕು. ಅಚ್ಯುತ್, ನನ್ನ ಜೀವನದ ಮೊದಲ ಪುಟಗಳನ್ನು ಸಾಕಷ್ಟು ನಜ್ಜುಗೊಜ್ಜುಗಳಾಗಿವೆ. ಹೀಗಾಗಿ ಈಗಿನ ಪುಟಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳಲು ನನಗೆ ಬಹಳ ಕಾಳಜಿ ಇದೆ. ನಿನ್ನ ಹಿಂದಿನ ಜೀವನದಲ್ಲಿ ಅಂತಹ ನೋವೇನಿದೆ? ಅಚ್ಯುತ್ ಆತ್ಮೀಯತೆಯಿಂದ ಕೇಳಿದ. ನೀವು ಕೇಳಿಸಿಕೊಳ್ತೀರಾ? ಅವಶ್ಯವಾಗಿ ಕೇಳಿಸಿಕೊಳ್ತೇನೆ ಗೆಳೆಯ. ನಿನ್ನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ನಾನೀಗ ನಿನ್ನ ಸಮಸ್ಯೆ ಬಗೆಹರಿಸಲಾಗುತ್ತೆ. ದರ್ಶನ್ಗೆ ತನ್ನೂರಿನ ಹೋಟೆಲ್ನ ಚಿತ್ರ ಕಣ್ಮುಂದೆ ಬಂತು. ತಂದೆ ನಡೆಸುತ್ತಿದ್ದ ಆ ಹೋಟೆಲ್ ಚೆನ್ನಾಗಿ ನಡೆಯುತ್ತಿತ್ತು. ಪ್ರವಾಸಕ್ಕೆಂದು ಬರುವ ಜನರು ಅವರ ಹೋಟೆಲ್ಗೆ ಭೇಟಿ ಕೊಡುತ್ತಿದ್ದರು. ದರ್ಶನ್ ಹಾಗೂ ಮನೆಯವರು ಗ್ರಾಹಕರ ಬಗ್ಗೆ ಅಪಾರ ಕಾಳಜಿ ವಹಿಸುತ್ತಿದ್ದರು. ದರ್ಶನ್ ಸಹಿತ 5 ಜನರು ಆ ಹೋಟೆಲ್ಗಾಗಿ ಕೆಲಸ ಮಾಡುತ್ತಿದ್ದರು. ದರ್ಶನ್ ಹೆಚ್ಚು ಓಡಾಡುತ್ತಿದ್ದ. ಹೀಗೆ ಒಂದು ದಿನ ಅವನು ಗ್ರಾಹಕರ ಸೇವೆಯಲ್ಲಿ ಮಗ್ನನಾಗಿದ್ದ. 18-20ನೇ ವಯಸ್ಸಿನ ಒಬ್ಬ ಹುಡುಗಿ ಅವನ ಮುಂದೆ ನಿಂತಿದ್ದಳು. ಅವಳ ಹೆಗಲಿಗೆ ಸ್ಕೂಲ್ ಬ್ಯಾಗ್ನಂಥ ಒಂದು ಬ್ಯಾಗ್ ಇತ್ತು. ಬೆಳ್ಳಗಿನ ದುಂಡಗಿನ ಮುಖ ಧೂಳಿನಿಂದ ಕಪ್ಪಾಗಿತ್ತು. ಅವಳು ಏನನ್ನು ಹೇಳದೆಯೇ ದರ್ಶನ್ನ ಮುಖ ನೋಡುತ್ತಾ ನಿಂತು ಬಿಟ್ಟಿದ್ದಳು. ಅವಳಿಗೆ ದರ್ಶನ್ ಮೊದಲಿನಿಂದಲೇ ಪರಿಚಿತ ಎಂಬಂತೆ ಅವಳು ಅವನತ್ತ ನೋಡುತ್ತಿದ್ದಳು. ಉಳಿದ ಗ್ರಾಹಕರನ್ನು ನೋಡಿಕೊಳ್ಳಲು ತನ್ನ ಹುಡುಗರಿಗೆ ಹೇಳಿ ಅವನ ಆ ಹುಡುಗಿಯ ಕಡೆ ಹೋದ. ಅವಳು ತನ್ನ ಹೆಸರು ನಿಹಾರಿಕಾ ಎಂದು ಹೇಳಿಕೊಂಡಳು. ಅವಳು ಬಡ ಕುಟುಂಬದ ಹುಡುಗಿ. ತಂದೆ ಇಲ್ಲದವಳು. ಅಮ್ಮ ಹೇಗೋ ಮನೆಗೆಲಸ ಮಾಡಿಕೊಂಡು ನಿಹಾರಿಕಾ ಸಹಿತ 3 ಮಕ್ಕಳನ್ನು ಸಂಭಾಳಿಸುತ್ತಿದ್ದಳು. ಅದೊಂದಿನ ತನ್ನೊಂದಿಗೆ ಕಾರ್ಮಿಕರನ್ನು ಹುಡುಕಲೆಂದು ವಾಹನವೊಂದರಲ್ಲಿ ಕೆಲವರು ಬಂದರು. ಅವಳು ಅವರೊಂದಿಗೆ ಮಂಗಳೂರಿಗೆ ಬಂದಿದ್ದಳು. ಆದರೆ ಆ ಗ್ಯಾಂಗ್ ಅಶ್ಲೀಲ ವಿಡಿಯೋ ತಯಾರಿಸಿ ಮಾರಾಟ ಮಾಡುವ ತಂಡವಾಗಿತ್ತು. ನಿಹಾರಿಕಾ ಆ ಗ್ಯಾಂಗ್ನವರಿಂದ ತಪ್ಪಿಸಿಕೊಂಡು ಬಂದಿದ್ದಳು. ಅವಳಿಗೆ ಈಗ ಕೆಲಸವೊಂದು ಅವಶ್ಯಕವಿತ್ತು. ತಾನು ಕೆಲಸವೊಂದನ್ನು ಹುಡುಕದೆ ಊರಿಗೆ ಹೋಗಬಾರದೆನ್ನೋ ಹಠವಾಗಿತ್ತು. ನನಗೆ 4-5 ದಿನ ಇಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆಯಾದರೆ ನಾನು ಅದರ ಬದಲಿ ಪಾವತಿಸ್ತೇನೆ ಎಂದು ಅವಳು ಹೇಳಿದ್ಲು. ಅವಳ ಎಲ್ಲ ಪರಿಸ್ಥಿತಿಯನ್ನು ಅರಿತು ದರ್ಶನ್ ಕರುಣೆಯಿಂದ ಅವಳಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಿದ. ಅವಳನ್ನು ತನ್ನ ಅಸಿಸ್ಟೆಂಟ್ ಎಂಬಂತೆ ನೇಮಿಸಿಕೊಂಡು ಅವಳಿಗೆ ತೃಪ್ತಿಕರ ಸಂಬಳವನ್ನು ನಿಗದಿಪಡಿಸಿದ. ವರ್ಷವಿಡೀ ಕೆಲಸ ಮಾಡುತ್ತಾ ದರ್ಶನ್ ಹಾಗೂ ನಿಹಾರಿಕಾ ಇಷ್ಟೊಂದು ನಿಕಟವಾದರೆಂದರೆ ಅವರಿಬ್ಬರ ನಡುವೆ ಪ್ರೀತಿ ಉಂಟಾಗಿ ಮದುವೆ ಹಂತಕ್ಕೂ ಬಂದು ತಲುಪಿತು. ಕೆಲವೇ ತಿಂಗಳಲ್ಲಿ ಅವರಿಬ್ಬರ ಮದುವೆ ಕೂಡ ಆಯಿತು. ಅವಳು ಆಗಾಗ ತನ್ನೊಂದಿಗೆ ಹಣ ಕಳಿಸುವ ವ್ಯವಸ್ಥೆ ಮಾಡಿಕೊಂಡಿದ್ದಳು. ಅವರು ಉಜ್ವಲ ಭವಿಷ್ಯದ ಕನಸು ಕಾಣುತ್ತಿದ್ದರು. ಅದು ಇನ್ನೂ ಸಾಕಾರಗೊಳ್ಳುವ ಮೊದಲೇ ದರ್ಶನ್ ಒಂದು ಬೆಳಿಗ್ಗೆ ಹಾಸಿಗೆಯಿಂದ ಹೇಳುವಾಗ ಪಕ್ಕದಲ್ಲಿ ನಿಹಾರಿಕಾ ಇರಲಿಲ್ಲ. ಆಸುಪಾಸು ನೋಡಿದ ಕಾಣಲಿಲ್ಲ.
ಅವನು ತಕ್ಷಣವೇ ಬೆಡ್ರೂಮಿನ ಕಪಾಟು ನೋಡಲು ಹೋದ. ಅಲ್ಲಿ ಎಲ್ಲವೂ ಖಾಲಿಯಾಗಿತ್ತು. ಅಲ್ಲಿಟ್ಟಿದ್ದ ದರ್ಶನ್ನ ಅಮ್ಮನ ಆಭರಣ ಹಾಗೂ ಹೋಟೆಲ್ಗೆ ಸಂಬಂಧಪಟ್ಟ 5 ಲಕ್ಷ ರೂಪಾಯಿ ನಾಪತ್ತೆಯಾಗಿತ್ತು. ನಿಹಾರಿಕಾ ಫೋನ್ ಸ್ವಿಚ್ ಆಫ್ ಆಗಿತ್ತು. ಜನರ ಆಗ್ರಹದ ಮೇರೆಗೆ ಅವನು ಪೊಲೀಸ್ ಠಾಣೆಗೆ ದೂರು ನೀಡಿದ. 3-4 ತಿಂಗಳ ಬಳಿಕ ಗೊತ್ತಾದ ಸಂಗತಿಯೆಂದರೆ ಅವಳು ದುಬೈಗೆ ಹೋಗಿದ್ದಾಳೆಂದು ತಿಳಿದು ಬಂತು. ಅವಳು ದರ್ಶನ್ಗೆ ಕೊಟ್ಟಿದ್ದ ವಿಳಾಸವು ತೊಟ್ಟಿ ಎನ್ನುವುದು ಸಾಬೀತಾಯಿತು. ಆತ್ಮೀಯತೆ, ಪ್ರೀತಿ, ವಿಶ್ವಾಸದೊಂದಿಗೆ ಬಂದಿದ್ದ ಹುಡುಗಿ ಹೀಗೆ ರಾತ್ರೋರಾತ್ರಿ ಓಡಿ ಹೋಗಿದ್ದು ಅವನಲ್ಲಿ ಖಿನ್ನತೆ ಉಂಟು ಮಾಡಿತು. 1 ವರ್ಷ ಹೇಗೋ ಜೀವನ ಸಾಗಿಸಿ ಅವನು ಮಂಗಳೂರಿನಲ್ಲಿದ್ದ ತನ್ನ ಹೋಟೆಲ್ ಹಾಗೂ ಮನೆ ಮಾರಿ ಮುಂಬೈಗೆ ಬಂದು ಇಲ್ಲಿ ಒಂದು ಸಾಧಾರಣ ಹೋಟೆಲ್ ಖರೀದಿಸಿದ್ದ. ಇಲ್ಲಿಯವರೆಗೆ ಎಲ್ಲವೂ ಸರಿಯಿತ್ತು. ಅವನು ಮಲ್ಲಿಕಳ ಪ್ರೀತಿ ಮತ್ತು ಆಕರ್ಷಣೆಯಲ್ಲಿ ಮುಳುಗಿ ಹೋಗಿದ್ದ. ಅದು ಎಷ್ಟರ ಮಟ್ಟಿಗೆ ಎಂದರೆ ಪುನಃ ಅವಳನ್ನು ಕಳೆದುಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಮಲ್ಲಿಕಳ ಪ್ರೀತಿಯಲ್ಲಿ ನೀನು ಎಷ್ಟೊಂದು ಅಂದನಾಗಿರುವೆ ಎಂದರೆ ಅವಳು ನಿನ್ನನ್ನು ಮೋಸದ ಜಾಲದಲ್ಲಿ ಸಿಲುಕಿಸಿ ತನ್ನ ಸ್ವಾರ್ಥ ಸಾಧಿಸಲು ಹೊರಟಿದ್ದಾಳೆ. ಅದಕ್ಕೆ ನೀನು ಇಲ್ಲ ಎಂದು ಹೇಳುತ್ತಿರುವೆ ಏಕೆ ದರ್ಶನ್? ನನ್ನಿಂದ ಏನು ಬಚ್ಚಿಡಬೇಡ. ನೀನು ಸತ್ಯವನ್ನು ಹೇಳಿದರೆ ನಾನು ನಿನ್ನ ಸ್ನೇಹಿತನಾಗಿ ನಿನ್ನನ್ನು ಈ ಕಷ್ಟದಿಂದ ಕಾಪಾಡಬಹುದು. ಮಲ್ಲಿಕಾ ಸಂಬಂಧ ಕಡಿದುಕೊಂಡಾಳೆಂದು ನನಗೆ ಹೆದರಿಕೆ ಆಗುತ್ತೆ. ಸಂಬಂಧ ಎನ್ನುವುದು ಇಬ್ಬರು ವ್ಯಕ್ತಿಗಳ ನಡುವೆ ಆಗುತ್ತೆ. ಆದರೆ ಮಲ್ಲಿಕಾ ನಿನ್ನೊಂದಿಗಿನ ಸಂಬಂಧವನ್ನು ಅರ್ಥ ಮಾಡಿಕೊಂಡೇ ಇಲ್ಲ. ಆ ಸತ್ಯ ನಿನಗೆ ತಿಳಿದುಕೊಳ್ಬೇಕಾ? ಹೌದು, ಕೇಳಿಸಿಕೊಳ್ತೇನೆ. ಅವಳು ನನ್ನೊಂದಿಗೆ ವಿದೇಶಕ್ಕೆ ಏಕೆ ಬಂದಿದ್ಲು ಗೊತ್ತಾ? ದರ್ಶನ್ನ ಮುಖ ಬಿಳಿಸಿಕೊಂಡಿತ್ತು. ಅವನು ಹೇಳಿದ, ಸತ್ಯ ಕೇಳಿಸಿಕೊಳ್ಳಲು ಹೆದರಿಕೆ ಆಗುತ್ತೆ. ಹೆದರಿಕೆ ನಿನ್ನನ್ನು ಇನ್ನಷ್ಟು ಹೆದರಿಸುತ್ತೆ. ಅವಳು ನಿನ್ನನ್ನು ಮೋಸಗೊಳಿಸುವ ಯಾವ ಅವಕಾಶವನ್ನು ಬಿಟ್ಟುಕೊಟ್ಟಿಲ್ಲ. ನೀನು ನಿಜವನ್ನು ಒಪ್ಪಿಕೊಂಡರೆ ಮತ್ತಷ್ಟು ಹಾನಿಯಾಗುವುದರಿಂದ ಬಚಾಗುವೆ. ಅವಳು ತನ್ನ ಜೊತೆಗೆ ಸಂಬಂಧ ಹೊಂದಲು ಪ್ರಯತ್ನ ಮಾಡಿದ್ಲು. ಅದು ಎಷ್ಟರ ಮಟ್ಟಿಗೆ ಎಂದರೆ, ಅಂದಾಗೆ ಈ ವಿಷಯ ಬಿಟ್ಟು ಬಿಡು. ನನಗೆ ಹಣದ ಲೆಕ್ಕ ಕೊಡು. ಇದೆಲ್ಲ ಏನು? ದರ್ಶನ್ ಅಲ್ಲಿಯವರೆಗೆ ಸಾಕಷ್ಟು ಮೆತ್ತಗಾಗಿದ್ದ. ಅವನು ಹೇಳಿದ, ಅವಳೇ ಎಲ್ಲವನ್ನು ಮಾಡಿದ್ಲು. ಮೊದಲು ನಿಮ್ಮ ಫರ್ಮ್ ಜೊತೆಗೆ ತನ್ನ ಹೆಸರಿನಲ್ಲಿ ಅಕೌಂಟ್ ತೆರೆದು ನನ್ನಿಂದ ಅದಕ್ಕೆ ಹಣ ಹಾಕಿಸಿದ್ಲು. ಬಳಿಕ ನನ್ನ ಹೆಸರನ್ನು ಅದಕ್ಕೆ ಸೇರ್ಪಡೆಗೊಳಿಸಿದಳು. ನೀವು ಆ ಬಗ್ಗೆ ಪ್ರಸ್ತಾವಿಸಲು ಶುರು ಮಾಡಿದಾಗ ನನ್ನಿಂದ ಹಣ ಡ್ರಾ ಮಾಡಿಸಿದ್ಲು ಮತ್ತು ಅಕೌಂಟ್ನಿಂದ ತನ್ನ ಹೆಸರನ್ನು ತೆಗೆಸಿ ಹಾಕಿದ್ಲು. ಹಣ ತೆಗೆದು ತನಗೆ ಕೊಡಲು ಹೇಳಿದ್ದಲ್ಲದೆ ನಾನೇ ಹಣ ತೆಗೆದೆ ಎಂಬಂತೆ ಗೊತ್ತಾಗಬೇಕೆಂಬುದು ಅವಳ ಯೋಚನೆಯಾಗಿತ್ತು. ನೀವೇನಾದರೂ ನನ್ನನ್ನು ಕರೆಯಲು ಹೇಳಿದರೆ ಬರಬಾರ್ದು ಎಂದು ಕೂಡ ನನಗೆ ನಿರ್ದೇಶನ ನೀಡಿದ್ಲು. ಒಟ್ಟಾರೆ ಸಂದೇಹ ನನ್ನ ಮೇಲೆಯೇ ಬರಬೇಕೆಂದು ಅವಳ ಯೋಜನೆಯಾಗಿತ್ತು. ನೀನು ಅವಳಿಗೆ ಜೊತೆ ಕೊಟ್ಟೆ ದರ್ಶನ್. ಮಲ್ಲಿಕಳಿಲ್ಲದೆ ನೀನು ಅಪೂರ್ಣನಾಗುತ್ತೀಯೋ? ತನಗೆ ಎಲ್ಲವನ್ನು ತಂದು ಕೊಡಬೇಕು ಎನ್ನುವುದು ಅವಳ ಷರತ್ತಾಗಿತ್ತು. ದರ್ಶನ್ ತಕ್ಷಣ ಎಚ್ಚರಗೊಳ್ಳುವುದು ಕನ್ನಡಿಯನ್ನಲ್ಲ, ನಿನ್ನ ಕಣ್ಣುಗಳನ್ನು ಸ್ವಚ್ಛಗೊಳಿಸು. ನೀನು ಹೆದರುವ ಅಗತ್ಯವಿಲ್ಲ. ಮಲ್ಲಿಕಳಿಗೆ ಈಗಲೇ ಏನನ್ನು ಹೇಳುವುದಿಲ್ಲ. ಅಚ್ಯುತ್ ಹಾಗೂ ಮಲ್ಲಿಕಾ ಸೈಕೋಥೆರಪಿಸ್ಟ್ ಕೇಶವರ ಕ್ಲಿನಿಕ್ನಲ್ಲಿದ್ದರು. ಅಚ್ಯುತ್ ಮಲ್ಲಿಕಳಿಗೆ ತನ್ನ ಜೊತೆ ಬರಲು ಹೇಳಿದ್ದ. ತನಗಿನ್ನ ಔಷಧಿಯ ಹೆಚ್ಚಿನ ಡೋಸ್ ಅಗತ್ಯವಿದೆ ಎನಿಸತೊಡಗಿತು. ಅಚ್ಯುತ್ಗೆ ಮಲ್ಲಿಕಳೇ ಈ ಜವಾಬ್ದಾರಿ ನಿಭಾಯಿಸುತ್ತಿದ್ದಳು. ಡಾಕ್ಟರ್ ಕೇಶವರ ಕ್ಲಿನಿಕ್ನಲ್ಲಿ ಅವಳು ದರ್ಶನನ್ನು ನೋಡಿ ಚಕಿತಳಾದಳು. ತನ್ನ ಜೊತೆಗೆ ಇದ್ದು ಕೂಡ ಅವನು ಇಲ್ಲಿಗೆ ಬರುವುದಾಗಿ ಹೇಳಿರಲಿಲ್ಲ. ಕಳೆದ 4-5 ದಿನಗಳಿಂದ ಅವನಿಂದ ದೂರವೇ ಉಳಿದಿದ್ದ ಅವಳಿಗೆ ಈಗ ಅದರ ಅನುಭವ ಆಗುತ್ತಿತ್ತು. ಅಲ್ಲಿನ ವಾತಾವರಣವೇ ಅವಳಿಗೆ ವಿಚಿತ್ರ ಎನಿಸಿತು. ಡಾಕ್ಟರ್ ಕೇಶವರ ಅಸಿಸ್ಟೆಂಟ್ ದರ್ಶನ್ ಜೊತೆಗೆ ಮೆಲ್ಲನೆಯ ಧ್ವನಿಯಲ್ಲಿ ಏನೋ ಮಾತನಾಡುತ್ತಿದ್ದರು. ಡಾಕ್ಟರ್ ಕೇಶವ್ ವಿಚಿತ್ರ ದೃಷ್ಟಿ ಹೊತ್ತು ಅಚ್ಯುತ್ನ ಸ್ವಾಗತ ಮಾಡುತ್ತಾ ಮುಗುಳ್ನಗುತ್ತಿದ್ದರು. ಮಲ್ಲಿಕಳ ಹೃದಯ ಬಡಿತ ಹೆಚ್ಚಾಯಿತು. ಅವಳ ದೃಷ್ಟಿ ಅಫ್ರೋಸ್ನತ್ತ ಹೋಯಿತು. 5 ಅಡಿ 3 ಅಂಗುಳ ಎತ್ತರದ ಬೆಳ್ಳನೆ ಕಾಯಕ ತೀಕ್ಷ್ಣ ದೃಷ್ಟಿಯ ಹುಡುಗಿ ಬಹಳ ವಿಶಿಷ್ಟ ಎಣಿಸುತ್ತಿದ್ದಳು. ಅಚ್ಯುತ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಬಳಿಕ ತನ್ನ ದೃಷ್ಟಿ ಬೇರೆ ಕಡೆ ಹರಿಸಿದ. ಅವಳು ದರ್ಶನ್ ಜೊತೆಗೆ ಮೆಲುಧ್ವನಿಯಲ್ಲಿ ಏನೋ ಮಾತನಾಡುತ್ತಿರಬಹುದು. ಏನೇ ಆಗಲಿ ಅಚ್ಯುತ್ ಮಲ್ಲಿಕಳಿಗೆ ಸೇರಿದವನು. ಅವನನ್ನು ಪಡೆದೇ ತೀರಬೇಕೆಂದು ಅವಳು ಸಂಕಲ್ಪ ಮಾಡಿದ್ದಳು. ಅವಳಿಗೆ ಅವನ ಕೋಟ್ಯಾಂತರ ಆಸ್ತಿಯ ವಾರಸುದಾರಳಾಗಬೇಕಿತ್ತು. ಅಚ್ಯುತ್ ಆ ಹುಡುಗಿಯ ಮೋಹಪಾಶದಲ್ಲಿ ಸಿಲುಕಬಾರ್ದು. ಹಾಗೇನಾದರೂ ಆಗಿಬಿಟ್ರೆ ಔಷಧಿ ಆ ರೀತಿ ಪರಿಣಾಮವೇನೂ ಮಾಡದು. ದರ್ಶನ್ ವ್ಯಂಗ್ಯಭರಿತ ಖೇದಕರ ಮುಗುಳ್ನಗುತ್ತಾ ಮಲ್ಲಿಕಳನ್ನು ನೋಡಿದ. ಅಚ್ಯುತ್ ಡಾಕ್ಟರ್ ಕೇಶವ್ಗೆ ಹೇಳಿದ, ಎಷ್ಟು ಹಣ ಕೊಟ್ಟಿದ್ದಾರೆ ಡಾಕ್ಟರ್ ಸಾಹೇಬ್ರೆ? 50,000 ರೂಪಾಯಿ ಕೊಡುವ ಮಾತಾಗಿದೆ. ಈವರೆಗೆ 25,000 ಮಾತ್ರ ಕೊಟ್ಟಿದ್ದಾರೆ. ಯಾವುದಕ್ಕಾಗಿ ಡಾಕ್ಟರ್ ಸರ್? ಮಲ್ಲಿಕಾ ಚಕಿತಳಾದಳು. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಹೆದರಿಕೆ ಹಾಗೂ ಅಲರ್ಟ್ನೆಸ್ ಅವಳ ಮುಖದಲ್ಲಿ ಭಯವನ್ನು ಪಸರಿಸಿಬಿಟ್ಟಿತ್ತು. ಬಿಳಿ ಪ್ರೇಮ ಪತ್ರದ ಮೇಲೆ ಆಕಸ್ಮಿಕವಾಗಿ ಕೆಂಪು ಶಾಯಿ ಚಿಮ್ಮಿದಂತೆ ಆಗಿತ್ತು ಅವಳ ಸ್ಥಿತಿ. ಅಚ್ಯುತ್, ನಿಮಗೆ ಎಂತಹ ಒಂದು ಔಷಧಿ ಅಥವಾ ಡ್ರಗ್ ಕೊಡಲು ತಿಳಿಸಲಾಗಿತ್ತೆಂದರೆ ಅದರಿಂದ ನೀವು ಹೆಚ್ಚು ಯೋಚಿಸಲು ಸಾಧ್ಯವಾಗಬಾರದು ಮತ್ತು ಯಾರೊಬ್ಬರ ನಿರ್ದೇಶನದಂತೆ ಕೆಲಸ ಮಾಡುವುದರಲ್ಲಿಯೇ ನಿಮ್ಮ ಹಿತ ಅಡಗಿದೆ ಎಂಬಂತೆ. ಇದೆಲ್ಲವನ್ನು ಯಾರು ಮಾಡಿದರು ಡಾಕ್ಟರ್? ಅಚ್ಯುತ್ ಮೇಲು ಧ್ವನಿಯಲ್ಲಿ ಕೇಳಿದ. ಮಲ್ಲಿಕಾ ನೆಲ ನೋಡುತ್ತಾ ನಿಂತು ಬಿಟ್ಟಿದ್ದಳು. ಅವಳು ಡಾಕ್ಟರ್ ಕೇಶವ್ ಕಡೆ ಒಂದು ಬಾರಿ ಹೇಗೆ ನೋಡಿದಳೆಂದರೆ ಯಾವುದಕ್ಕೋ ಮನವಿ ಮಾಡುವಂತೆ. ಡಾಕ್ಟರ್ ಕೇಶವ್ ಅವಳ ಮನವಿ ತಿರಸ್ಕರಿಸಿದ. ಮಲ್ಲಿಕಾ ನನ್ನ ಮನೆಗೆ ಬಂದಿದ್ದಳು. ಅವಳಿಗೆ ಈ ಇಚ್ಛೆ ಇತ್ತು. ಎಲ್ಲರ ಕಣ್ಣುಗಳು ಮಲ್ಲಿಕಲತ್ತೇ ನೆಟ್ಟಿದ್ದವು. ಮಲ್ಲಿಕಾ ಅಚ್ಯುತನ ಕಡೆ ನೋಡ್ತಾ, ನೀವು ನನ್ನೊಂದಿಗೆ ಜೀವನ ನಡೆಸುವ ಇರಾದೆ ಹೊಂದಿರದಿದ್ದರೆ ನೀವು ನಿಮ್ಮೊಂದಿಗೆ ದುಬೈಗೆ ಕರೆದುಕೊಂಡು ಹೋದದ್ದಾದರೂ ಏಕೆ?
ಅಂಕಲ್, ನೀವು ಆ ಹಣವನ್ನು ನನಗೆ ವಾಪಸ್ ಮಾಡಿದ್ದೀರಿ ಹಾಗೂ ಎಲ್ಲ ವಿಷಯವನ್ನು ತಿಳಿಸಿದ್ದೀರಿ. ಆದರೆ ಮಲ್ಲಿಕಳಿಗೆ ನೀವು ನನ್ನ ಅಪ್ಪನ ಸ್ನೇಹಿತರೆಂಬ ವಿಷಯ ತಿಳಿಸಿದ್ದೀರಾ? ಅದರ ಜೊತೆಗೆ ನೀವು ನನಗೆ ಕೊಟ್ಟಿದ್ದು ಮಾನಸಿಕ ಅಸ್ವಸ್ಥೆಯ ಔಷಧಿಯನ್ನಲ್ಲ, ವಿಟಮಿನ್ಗಳ ಮಾತ್ರೆಗಳೆಂದು ಅವಳಿಗೆ ಹೇಳಿದ್ರಾ? ಅಚ್ಯುತ್, ಈ ಎಲ್ಲ ವಿಷಯ ಅವಳಿಗೆ ತಿಳಿಯುವುದು ಅನಿವಾರ್ಯ ಎಂದು ನಾನು ಭಾವಿಸಲಿಲ್ಲ. ದುರಾಸೆಯ ಪ್ರವೃತ್ತಿಯವರಿಗೆ ಏನು ತಾನೇ ಹೇಳಲು ಸಾಧ್ಯ? ಅಚ್ಯುತ್, ನೀವು ನನ್ನ ದುಬೈಗೆ ಕರೆದುಕೊಂಡು ಹೋಗಿ ನೀವೇ ಸ್ವಂತ ದುರಾಸೆಗೆ ಸಿಲುಕಿದ್ದೀರಿ. ನೀವು ನನ್ನೊಂದಿಗೆ ನಡೆಸಿದ ಸರಸದ ವಿಡಿಯೋ ಹಾಗೂ ಚಿತ್ರಗಳು ಅದನ್ನು ಹೊತ್ತಿ ಹೇಳುತ್ತವೆ. ಆ ದೃಶ್ಯಗಳನ್ನೊಮ್ಮೆ ನೋಡಿ ನನ್ನದೇ ತಪ್ಪು ಎಂದು ಆರೋಪ ಹೊರಿಸುತ್ತಿರುವುದು ನೀವು. ಎಷ್ಟು ತಪ್ಪು ಮಾಡಿದ್ದೀರಿ ಎನ್ನುವುದು ಗೊತ್ತಾಗುತ್ತದೆ. ನನ್ನ ಬಳಿ ಅದಕ್ಕೆಲ್ಲ ಸಾಕ್ಷಿ ಇದ್ದು ನಾನು ಆ ದಿನಕ್ಕಾಗಿ ಅದನ್ನು ಕಾಯ್ದಿಟ್ಟಿದ್ದೆ. ನೀವು ಅಷ್ಟೊಂದು ನಿಕಟರಾಗಿ ಈಗ ನನಗೆ ಮೋಸ ಮಾಡಲಾಗದು. ದರ್ಶನ್ಗೆ ಆಮಂತ್ರಣ ಕೊಟ್ಟು ಕರೆಸಿಕೊಂಡಿದ್ದ ಉದ್ದೇಶವಾದರೂ ಏನು? ನೀವು ಕೊಟ್ಟ ಹಣವನ್ನು ತೆಗೆದುಕೊಂಡದ್ದು ನಾನಲ್ಲ, ಇವರು. ಅಂದಾಗೆ ಡಾಕ್ಟರ್ ಸಾಹೇಬ್ರೆ, ನಾನು ಮೆಡಿಸಿನ್ಗಾಗಿ ನಿಮಗೆ ಹಣ ಕೊಟ್ಟೆ ಎನ್ನಲು ನಿಮ್ಮ ಬಳಿ ಏನಾದರೂ ದಾಖಲೆಗಳಿವೆಯೇ? ಅಚ್ಯುತ್ ಏನೋ ಹೇಳಬೇಕೆಂದುಕೊಂಡ. ಅಷ್ಟರಲ್ಲಿ ಅಫ್ರೋಸ್, ಮಲ್ಲಿಕಾ, ನಿಮ್ಮದು ಅತಿಯಾಯಿತು. ಡಾಕ್ಟರ್ ಕೇಶವ್ ಮನೆಗೆ ನೀವು ಬಂದದ್ದು ಡೀಲ್ ಮಾಡಿಕೊಂಡ ಎಲ್ಲ ದೃಶ್ಯಗಳನ್ನು ಪಕ್ಕದ ಕೋಣೆಯಲ್ಲಿದ್ದುಕೊಂಡು ನಾನು ರೆಕಾರ್ಡ್ ಮಾಡಿಕೊಳ್ಳುತ್ತಿದ್ದೆ. ನೀವು ಅದನ್ನು ಕೇಳಿಸಿಕೊಳ್ಳಿ. ಈ ಉದ್ದೇಶಕ್ಕಾಗಿ ಸರ್ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದರು. ನೀವು ಸರ್ ಜೊತೆಗೆ ಫೋನ್ನಲ್ಲಿ ಮಾತನಾಡುತ್ತಿರುವುದು ಅಚ್ಯುತ್ ಕುರಿತಂತೆ ನೀವು ತಯಾರಿಸಿರುವ ವಿಡಿಯೋ ಪ್ರಜ್ಞೆ ತಪ್ಪಿದ್ದ ಸಂದರ್ಭದಲ್ಲಿ ತೆಗೆದುಕೊಂಡದ್ದು ಎನ್ನುವುದು ಸ್ಪಷ್ಟವಾಗುತ್ತದೆ. ನಿಮ್ಮನ್ನು ಅಚ್ಯುತ್ ಸರ್ ದುಬೈಗೆ ಕರೆದುಕೊಂಡು ಹೋಗಿದ್ದು ತಮ್ಮ ಬಳಿಗೆ ಬೀಳಿಸಿಕೊಳ್ಳಲು ಅಲ್ಲ, ನಿಮಗೆ ವಿದೇಶಿ ಟೂರ್ನ ಎಂಜಾಯ್ ಮಾಡಿಸಲೆಂದು. ನೀವು ಮುಂಬೈಗೆ ಬಂದು ಎಷ್ಟೋ ಸಂಘರ್ಷ ನಡೆಸಿದ್ದೀರೆಂದು ಅಚ್ಯುತ್ಗೆ ಚೆನ್ನಾಗಿ ಗೊತ್ತು. ಹೀಗಾಗಿ ಅವರು ನಿಮ್ಮನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋದರು. ಅಚ್ಯುತ್ ಈ ಬಗ್ಗೆ ನನ್ನ ಸಲಹೆ ಕೇಳಿದ್ರು. ನಾನು ಅವರಿಗೆ ಕರೆದುಕೊಂಡು ಹೋಗಿ ಅಂದದ್ದರಿಂದಲೇ ನಿಮ್ಮ ಟಿಕೆಟ್ ಮಾಡಿಸಿದ್ದರು. ನನಗೆ ಅಚ್ಯುತ್ ಬಗ್ಗೆ ಸಂಪೂರ್ಣ ಭರವಸೆ ಇದೆ. ನನ್ನ ಮತ್ತು ಅವರ ನಡುವಿನ ಸಂಬಂಧ ಅನೇಕ ವರ್ಷಗಳದು. ನಾನು ಅವರಿಗೆ ಏನೋ ತಿನ್ನಿಸಿ ಫೋಟೋ ತೆಗೆದೇನೆಂದು ಹೇಗೆ ಹೇಳುತ್ತೀರಿ? ಹಾಗೆ ನನ್ನ ರಿಪೋರ್ಟ್ಗಳು ಇವೆ. ನೀನು ಯಾವ ಯಾವ ಅಂಗಡಿಗಳಿಂದ ಯಾವ್ಯಾವ ಔಷಧಿ ಖರೀದಿಸಿದಿ ಎನ್ನುವ ಪುರಾವೆಗಳು ನನ್ನ ಬಳಿ ಇವೆ. ಅವನು ನೀನು ನೋಡಲು ಇಚ್ಛಿಸ್ತೀಯಾ ಅಥವಾ ಪೊಲೀಸರಿಂದ ತೋರಿಸ್ಬೇಕಾ? ಹೇಳು, ಏನು ಮಾಡಬೇಕು ಎಂದು ಗಟ್ಟಿ ಧ್ವನಿಯಲ್ಲಿ ಅಚ್ಯುತ್ ಹೇಳಿದಾಗ ಮಲ್ಲಿಕಾ ಮೆತ್ತಗಾದಳು. ಏನು ಬೇಕಿಲ್ಲ, ನಾನು ಹೋಗಲು ಬಯಸ್ತೇನೆ. ದರ್ಶನ್, ನಿಮಗೆ ಇಷ್ಟವಿದ್ದರೆ ಮಲ್ಲಿಕಳ ಜೊತೆ ಮದುವೆ ಮಾಡಿಕೊಳ್ಬಹುದು. ನನಗಂತೂ ಮಲ್ಲಿಕಳ ಜೊತೆ ಮದುವೆ ಇಷ್ಟವಿಲ್ಲ. ಮಲ್ಲಿಕಳ ಆಯ್ಕೆಯ ಸ್ವಾತಂತ್ರ್ಯದ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಏಕೆಂದರೆ ಸಂಬಂಧದಲ್ಲಿ ಸಿಲುಕುವುದು ಕೇವಲ ಒಬ್ಬರ ವಶದಲ್ಲಿಲ್ಲ. ಏಕೆಂದರೆ ಈಕೆ ನನ್ನ ಆಯ್ಕೆಯ ಸ್ವಾತಂತ್ರ್ಯದ ಹಕ್ಕನ್ನು ಕಸಿದುಕೊಂಡಿದ್ದಾಳೆ. ತನ್ನ ಸ್ವಾರ್ಥಕ್ಕಾಗಿ ನನ್ನನ್ನು ಧಾರಾಳವಾಗಿ ಉಪಯೋಗಿಸಿಕೊಂಡಳು. ಅಫ್ರೋಜ್ಲನ್ನು ಕಳೆದ 10 ವರ್ಷಗಳಿಂದ ನಾನು ಪ್ರೀತಿಸ್ತೇನೆ ಎನ್ನುವುದು ಬಹುಶಃ ಅವಳಿಗೆ ಗೊತ್ತಿಲ್ಲ ಅನಿಸುತ್ತೆ. ಅಫ್ರೋಜ್ಲ ಮನೆಯಲ್ಲಿ ತೀರ ಸಂಕಷ್ಟದ ಸ್ಥಿತಿ ಇತ್ತು. ಅವಳೇ 10 ವರ್ಷಗಳಿಂದ ನೌಕರಿ ಮಾಡಿ ಮನೆ ನಡೆಸ್ತಿದ್ದಾಳೆ. ಆದರೆ ನನ್ನಿಂದ ಯಾವುದೇ ಸಹಾಯ ಪಡೆಯಲಿಲ್ಲ. ಅವಳು ಅಷ್ಟು ಸ್ವಾಭಿಮಾನಿ. ಅಫ್ರೋಸ್, ಇನ್ಮುಂದೆ ನೀನು ನನ್ನ ಜೊತೆ ಕಾಯಂ ಆಗಿರೋಕ್ಕೆ ಬರ್ತೀಯಾ? ಅಚ್ಯುತ್ ಕೇಳಿದ. ಮಲ್ಲಿಕಾ ಅಫ್ರೋಸ್ಲತ್ತ ನೋಡಿದಾಗ ಅವಳ ಕೆನ್ನೆಗಳು ಕೆಂಪಾಗಿ ಗುಲಾಬಿ ಅಂತಾದವು. ಕಣ್ಣುಗಳಲ್ಲಿ ತುಂಟಾಟದ ಮಿಂಚು ಕಾಣುತ್ತಿತ್ತು. ದರ್ಶನ್ ತಕ್ಷಣವೇ ಹೇಳಿದ, ಗೆಳೆಯ, ಒಪ್ಪಿಕೊಳ್ಳುವುದು ಸುಲಭದ ಮಾತಲ್ಲ. ಆದರೆ ಪರಿಸ್ಥಿತಿಯ ಗಮನಕ್ಕೆ ತೆಗೆದುಕೊಂಡ ಬಳಿಕ ತೊಂದರೆಗಳು ಅಷ್ಟಿಷ್ಟು ಸಲೀಸಾಗಿ ನಿವಾರಣೆಯಾಗುತ್ತವೆ. ಮಲ್ಲಿಕಳ ಜೊತೆಗೆ ನಾನು ಜೀವನ ನಡೆಸುವ ಬಗ್ಗೆ ಈಗ ಯೋಚನೆ ಕೂಡ ಮಾಡಲಾಗುವುದಿಲ್ಲ. ಈ ಆಘಾತವನ್ನು ನಾನು ಮನಸಾರೆ ಒಪ್ಪಿಕೊಂಡಿದ್ದೇನೆ. ಮತ್ತೊಂದು ವಿಷಯ, ಈಗ ನಾವಿಬ್ಬರು ಇರುವ ಮನೆಯಲ್ಲೇ ಮಲ್ಲಿಕಳಿಗೆ ಹೊರಗೆ ವ್ಯವಸ್ಥೆಯಾಗುವ ತನಕ ಅವಕಾಶ ಕೊಡ್ತೀನಿ. ಅಲ್ಲಿವರೆಗೆ ನಾನು ಡ್ರಾಯಿಂಗ್ ರೂಮ್ನಲ್ಲಿ ಇರ್ತೀನಿ. ಊಟದ ವ್ಯವಸ್ಥೆಯನ್ನು ನಾವಿಬ್ಬರು ಪ್ರತ್ಯೇಕವಾಗಿ ಮಾಡಿಕೊಳ್ಬೇಕು. ಅವಳು ಎಷ್ಟು ಸಾಧ್ಯವೋ ಅಷ್ಟು ಬೇಗ ಬೇರೆ ಮನೆ ಮಾಡಿಕೊಳ್ಳಬೇಕೆಂದು ನಾನು ಕೇಳಿಕೊಳ್ತೀನಿ. ಅಚ್ಯುತ್ ಅಕೌಂಟ್ನಿಂದ ಹಣ ತೆಗೆದ ನಾನು ಮಲ್ಲಿಕಳಿಗೆ ತೆಗೆದುಕೊಟ್ಟ ದಾಖಲೆಗಳನ್ನು ನಾನು ಇಟ್ಟಿದ್ದೇನೆ ಎಂದು ದರ್ಶನ್ ಹೇಳಿದ. ಮಲ್ಲಿಕಾ, ನೀನು ಹಣವನ್ನು ಯಾವಾಗ ವಾಪಸ್ ಮಾಡ್ತೀಯಾ? ನನ್ನ ಫರ್ಮ್ನಲ್ಲಿ ಇನ್ನು ಮುಂದೆ ನಿನಗೆ ಸ್ಥಾನವಂತೂ ಖಂಡಿತ ಇಲ್ಲ. ನೀನು ಮಾಡಬೇಕಾದ ಕೆಲಸವೆಂದರೆ ನಿನ್ನ ವಿರುದ್ಧ ಪೊಲೀಸ್ ಕೇಸ್ ಆಗಬಾರ್ದು ಎಂದರೆ ನೀನು ಇಂತಿಷ್ಟು ಅವಧಿಯಲ್ಲಿ ಹಣ ಕೊಡ್ತೀನಿ ಎಂದು ಬಾಂಡ್ ಪೇಪರ್ ಮೇಲೆ ಬರೆದು ಕೊಡಬೇಕು. ಒಪ್ಪಿಗೆಯಾ? ಅಚ್ಯುತ್ ಅವಳತ್ತ ನೋಡಿ ಕೇಳಿದ. ನನಗೆ ನಿಮ್ಮ ಹಣ ವಾಪಸ್ ಮಾಡಲು 2 ವರ್ಷಗಳಾದರೂ ಬೇಕು. ನಾನೊಂದು ನೌಕರಿ ಹುಡುಕಿಕೊಳ್ಬೇಕು. ಮಲ್ಲಿಕಾ ಮುಖ ಕೆಳಗೆ ಮಾಡಿಕೊಂಡು ಹೇಳಿದ್ಲು. ನಾವು ಕಾನೂನು ರೀತಿ ಒಪ್ಪಿ ಡೀಲ್ ಮಾಡಿಕೊಳ್ಳೋಣ. ಇನ್ನು 2 ವರ್ಷ ಬೇಕಾದರೆ ತೆಗೆದುಕೋ. ಆದರೆ ನೀನು ನಿರ್ದಿಷ್ಟ ದಿನಾಂಕದೊಳಗೆ ಹಣ ವಾಪಸ್ ಮಾಡಲೇಬೇಕು. ಇಲ್ಲದಿದ್ದರೆ ನಾನು ಕಾನೂನು ಕ್ರಮ ಜರುಗಿಸಬೇಕಾಗುತ್ತದೆ. ಧನ್ಯವಾದ. ಪುರುಷರ ಬಗೆಗಿನ ನನ್ನ ಅನುಭವ ಬಹಳ ದುಃಖಕರವಾಗಿತ್ತು. ಇವತ್ತು ದರ್ಶನ್ ಹಾಗೂ ಅಚ್ಯುತ್ ಜೊತೆಗಿನ ಕೆಲವು ವರ್ಷಗಳ ಅನುಭವ ನನ್ನ ಧೋರಣೆಯನ್ನು ಹೊಸ ದಾರಿಯಲ್ಲಿ ಬದಲಾಯಿಸಿಕೊಳ್ಳಲು ಅವಕಾಶ ಕೊಟ್ಟಿದೆ. ಅಫ್ರೋಸ್, ನೀನು ಯಾವಾಗಲೂ ಸುಖಿಯಾಗಿರು, ಖುಷಿಯಿಂದಿರು. ದರ್ಶನ್, ನಾನು ನಿಮಗೆ ಸೂಕ್ತವಲ್ಲ. ಜೀವನದ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನಷ್ಟು ಖುಷಿ ಸಿಗಲಿ ಎಂದು ಹಾರೈಸುವ
ನಾನು ಇವತ್ತೇ ನನ್ನ ಲಗೇಜ್ ತೆಗೆದುಕೊಂಡು ಹೋಗ್ತೀನಿ. ನಾನು ಒಂದು ಗರ್ಲ್ಸ್ ಹಾಸ್ಟೆಲ್ನಲ್ಲಿ ವಿಚಾರಿಸಿದ್ದೆ. ಈಗ ಅಲ್ಲಿಗೆ ಹೋಗಿ ಶಿಫ್ಟ್ ಆಗ್ತೀನಿ. ಅಚ್ಯುತ್, ತಪ್ಪುಗಳಿಗಾಗಿ ನಾನು ಯಾವುದೇ ಮಾರ್ಜಿನ್ ಬಿಟ್ಟಿರಲಿಲ್ಲ. ಆದರೆ ನೀವು ಸುಧಾರಣೆಗಾಗಿ ಸಾಕಷ್ಟು ಮಾರ್ಜಿನ್ ಕೊಟ್ಟಿರುವಿರಿ. ನಾನು ನಿಮ್ಮನ್ನು ಪಡೆಯಲು ಕೇವಲ ಹಣವೊಂದೇ ಕಾರಣ ಆಗಿರಲಿಲ್ಲ ಎನ್ನುವುದನ್ನು ನಿಮಗೆ ಸ್ಪಷ್ಟಪಡಿಸಲು ಇಷ್ಟಪಡುತ್ತೇನೆ ಎಂದು ಹೇಳುತ್ತಾ ಮಲ್ಲಿಕಾ ಎದ್ದು ನಿಂತಳು. ಒಬ್ಬ ಹುಡುಗಿಗಾಗಿ ಯಾರ ಮನಸ್ಸಿನಲ್ಲೂ ಅಪೇಕ್ಷೆಗಳಿರಲಿಲ್ಲ. ಆದರೆ ಅವಳು ಹೊರಟು ಹೋಗುತ್ತಿದ್ದಂತೆ ಎಲ್ಲರೂ ಸ್ತಬ್ಧರಾದರು. ದರ್ಶನ್ ಕಣ್ಣುಗಳಲ್ಲಿ 2 ಹನಿ ಕಣ್ಣೀರು ಬಂದು ಅಲ್ಲಿಯೇ ನಿಂತು ಬಿಟ್ಟವು, ಒಂದು ನಿರ್ದಿಷ್ಟ ಮಾರ್ಜಿನ್ನಲ್ಲಿ ಕಾಯಮಾಗಿ ಇರಲು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.